ನಾವು ಪ್ರಸ್ತುತ ತರಗತಿಯಲ್ಲಿ ಫಸ್ಟ್ PUC ಕ್ಲಾಸಸ್ ಅಂದರೆ ಸಬ್ಜೆಕ್ಟ್ ಲಾಜಿಕ್. ಫಸ್ಟ್ PUC ಸಬ್ಜೆಕ್ಟ್ ಲಾಜಿಕ್. ಫಸ್ಟ್ PUC ಸಬ್ಜೆಕ್ಟ್ ಲಾಜಿಕ್. ಲಾಜಿಕ್ ಹಾಗೆ ಲಾಜಿಕ್ ಅಲ್ಲಿ ನಾವು ಎಷ್ಟೇ ಚಾಪ್ಟರ್ ಮಾಡ್ತಾ ಇದ್ದೀವಿ ಅಂದ್ರೆ ಫಸ್ಟ್ PUC ಲಾಜಿಕ್ ಅಲ್ಲಿ ಅಂದ್ರೆ ಅಧ್ಯಾಯ 5 ಅಂದ್ರೆ ಚಾಪ್ಟರ್ 5th 5ನೇ ಅಧ್ಯಾಯ. ಚಾಪ್ಟರ್ 5th 5ನೇ ಅಧ್ಯಾಯ. ಅಧ್ಯಾಯದ ಹೆಸರು ನಿಗಮನ ಅನುಮಾನದ ವಿಧಗಳು. ಚಾಪ್ಟರ್ 5th CHAPTER ಚಾಪ್ಟರ್ 5th ಅಂದ್ರೆ ಅಧ್ಯಾಯದ ಹೆಸರು ನಿಗಮನ ಅನುಮಾನದ ವಿಧಗಳು. ನಿಗಮನ ಅನುಮಾನದ ವಿಧಗಳು. ಕೈಂಡ್ಸ್ ಆಫ್ ಡಿಡಕ್ಟಿವ್ ಇನ್ಫರೆನ್ಸ್ ಅಂದ್ರೆ ನಿಗಮನ ಅನುಮಾನದ ವಿಧಗಳು. ನಿಗಮನ ಅನುಮಾನದ ವಿಧಗಳು. ನಿಗಮನ ಅನುಮಾನದ ವಿಧಗಳು. ನಾನು ನಿನ್ನೆ ಸುಮಾರು 2-3 ಕ್ಲಾಸ್ ನಮಗೆ ನೋಡಿ ಈ ನಿಗಮನ ಅನುಮಾನದ ವಿಧಗಳು ಈ ಚಾಪ್ಟರ್ ಅಲ್ಲಿ ಎ ಭಾಗ ಪ್ರತ್ಯಕ್ಷ ಅನುಮಾನ ಪಾಠ ಎಲ್ಲ ಮುಗೀತು. ಈಗ ನಿನ್ನೆ ನಾವು ಏನ್ ಮಾಡಿದ್ವಿ ಬಿ ಭಾಗಕ್ಕೆ ಬಂದಿದ್ವಿ 5ನೇ ಚಾಪ್ಟರ್ ಅಲ್ಲಿ. ಬಿ ಭಾಗ ಅಂದ್ರೆ ಅಪ್ರತ್ಯಕ್ಷ ಅನುಮಾನ. ಈ ಅಪ್ರತ್ಯಕ್ಷ ಅಥವಾ ವ್ಯವಹಿತ ಅಥವಾ ತ್ರಿವಾಕ್ಯ ಅನುಮಾನ 3 ಪದಗಳು ಒಂದೇ. ಏನು ಅಪ್ರತ್ಯಕ್ಷ ಬಾರ್ ವ್ಯವಹಿತ ಅನುಮಾನ ಬಾರ್ ತ್ರಿವಾಕ್ಯ ಅನುಮಾನ. ಈ ಅಪ್ರತ್ಯಕ್ಷ ಅಥವಾ ವ್ಯವಹಿತ ಅನುಮಾನದಲ್ಲಿ 3 ವಿಧಗಳು ಅಂದ್ರೆ 3 ಬಗೆಗಳು. ಅಂದ್ರೆ ಯಾವುದು? ಒಂದು ಫಸ್ಟ್ ಒನ್ ನಿರಪೇಕ್ಷ ವ್ಯವಹಿತ ಅನುಮಾನ, ಸೆಕೆಂಡ್ ಒನ್ ಕಾಲ್ಪನಿಕ ವ್ಯವಹಿತ ಅನುಮಾನ, ಥರ್ಡ್ ಒನ್ ವೈಕಲ್ಪಿಕ ವ್ಯವಹಿತ ಅನುಮಾನ. ಹಾಗಾದ್ರೆ ಈ 3 ವಿಧಗಳಲ್ಲಿ ಫಸ್ಟ್ ಒನ್ ಸಬ್ ಹೆಡಿಂಗ್ ಯಾವುದು? ನಿರಪೇಕ್ಷ ವ್ಯವಹಿತ ಅನುಮಾನ. ಇದು ಸುಮಾರು 4 ಕಿಲೋಮೀಟರ್ ಹಿಡಿಯುತ್ತೆ. ಅದಾದ್ಮೇಲೆ ನಿರಪೇಕ್ಷ ವ್ಯವಹಿತ ಅನುಮಾನ ಆದ್ಮೇಲೆ ಕಾಲ್ಪನಿಕ ವ್ಯವಹಿತ ಅನುಮಾನ, ನೆಕ್ಸ್ಟ್ ಅದಾದ್ಮೇಲೆ ವೈಕಲ್ಪಿಕ ವ್ಯವಹಿತ ಅನುಮಾನ. ಹೀಗೆ ಇಲ್ಲಿ ನಾವು ನಿರಪೇಕ್ಷ ವ್ಯವಹಿತ ಅನುಮಾನವನ್ನ ನಾವು ನೋಡಬೇಕಾಗುತ್ತೆ. ಇದಾದ ನಂತರ ನಾವು ಅವುಗಳನ್ನು ನೋಡುವಂಥದ್ದು. ನೋಡಿ ನಿರಪೇಕ್ಷ ವ್ಯವಹಿತ ಅನುಮಾನ ಸಬ್ ಹೆಡಿಂಗ್ ನಿನ್ನೆ ಹಾಕಿದ್ವಿ. ಆ ನಿರಪೇಕ್ಷ ವ್ಯವಹಿತ ಅನುಮಾನದಲ್ಲಿ ಸುಮಾರು 6 ಅಥವಾ 7 ನಿಯಮಗಳು ಬರ್ತವೆ. ಆ 7 ನಿಯಮಗಳಲ್ಲಿ ಅವು 3-4 ಅದೇ ಹಿಡಿಯುತ್ತೆ. ನಿರಪೇಕ್ಷ ವ್ಯವಹಿತ ಅನುಮಾನ ನಿಯಮಗಳು 7-8 ನಿಯಮಗಳಿದಾವೆ. ಉದಾಹರಣೆ ಸಹಿತವಾಗಿ ನಾವು ಅದನ್ನು ವಿವರಿಸ್ಕೊಂಡು ಹೋಗಬೇಕು. ಅದಾದ್ಮೇಲೆ ನಿರಪೇಕ್ಷ ವ್ಯವಹಿತ ಅನುಮಾನ ಮುಗಿದ ಮೇಲೆ ಕಾಲ್ಪನಿಕ, ಆಮೇಲೆ ವೈಕಲ್ಪಿಕ. ನೋಡಿ ಇಲ್ಲಿ ನಿಯಮ 1 ನಿರಪೇಕ್ಷ ವ್ಯವಹಿತ ಅನುಮಾನದಲ್ಲಿ ಏನಿಲ್ಲಿ ನಿಯಮ 1 ನಿನ್ನೆ ನಾವು ನೋಡಿದ್ವಿ. ಯಾವುದು ಅಂದ್ರೆ ತ್ರಿವಾಕ್ಯ ಅನುಮಾನದಲ್ಲಿ ಅಂದ್ರೆ ವ್ಯವಹಿತ ಅನುಮಾನದಲ್ಲಿ 3 ಅಂದರೆ 3 ಪದಗಳನ್ನು ಒಳಗೊಂಡಿರಬೇಕು ಅಂತ ಹೇಳಿದ್ವಿ. ಆ 3 ಪದಗಳು ಯಾವುವು? ವ್ಯವಹಿತ ಅನುಮಾನದಲ್ಲಿ ಸಾಧ್ಯ ಪದ, ಕಾಮಸ್ ಪಕ್ಷಪದ ಮತ್ತು ಮಧ್ಯಮ ಪದ. ಅರ್ಥಾನೆ ಆ 3 ಪದಗಳು. ಅದಾದ್ಮೇಲೆ ನಾವು ಕೆಳಗಡೆ ಸಬ್ ನೋಡಿದ್ವಿ. ಏನಿಲ್ಲಿ 3 ಪದಗಳಿಗೆ ಬದಲಾಗಿ ವ್ಯವಹಿತ ಅನುಮಾನವು 4 ಪದಗಳನ್ನ ಒಳಗೊಂಡಿದ್ದೇ ಆದರೆ ಉಂಟಾಗುವ ದೋಷಕ್ಕೆ 4 ಪದಗಳ ದೋಷ ಎಂದು ಹೆಸರು. ಫುಲ್ ಸ್ಟಾಪ್. ನಿಮಗೆ ಎಕ್ಸಾಮಿನೇಷನ್ ಕೇಳ್ತಾನೆ. ಯಾಕೆ ಕೇಳ್ತಾನೆ? 4 ಪದಗಳ ದೋಷ ಎಂದರೆ ಏನು ಅಂತ ಹೇಳ್ಬಿಟ್ಟು ಆಗ ನಿಮ್ಗೆ ಎಕ್ಸ್ಪ್ರೆಷನ್ ಬರೀಬೇಕು. ಏನು ಅಂದ್ರೆ ನಿರಪೇಕ್ಷ ವ್ಯವಹಿತ ಅನುಮಾನದಲ್ಲಿ 1ನೇ ನಿಯಮದ ಪ್ರಕಾರ ವ್ಯವಹಿತ ಅನುಮಾನವು 3 ಅಂದರೆ 3 ಪದಗಳನ್ನ ಒಳಗೊಂಡಿರಬೇಕು. ಅವುಗಳು ಸಾಧ್ಯ ಪದ, ಕಾಮಸ್ ಪಕ್ಷಪದ ಮತ್ತು ಮಧ್ಯಮ ಪದ. ಈ 3 ಪದಗಳಿಗೆ ಬದಲಾಗಿ 4 ಪದಗಳನ್ನ ಒಳಗೊಂಡಿದ್ದೇ ಆದರೆ ಕಾಮಸ್ ಉಂಟಾಗುವ ದೋಷಕ್ಕೆ 4 ಪದಗಳ ದೋಷ ಎಂದು ಹೆಸರು. ಅರ್ಥಾನೆ? ಅದಕ್ಕೆ ಫಾರ್ ಎಕ್ಸಾಂಪಲ್ ಕೆಳಗಡೆ ಉದಾಹರಣೆ ಬರೀಬೇಕು. ಒಂದು ಯಾವುದು? ನನ್ನ ಕೈ ಮೇಜನ್ನು ಮುಟ್ಟಿದೆ. ಸೆಕೆಂಡ್ ಲೈನ್ ಮೇಜು ನೆಲವನ್ನು ಮುಟ್ಟಿದೆ. ದೇರ್ಫೋರ್ ನನ್ನ ಕೈ ನೆಲವನ್ನು ಮುಟ್ಟಿದೆ. ಈ ರೀತಿ ಹೇಳುವಂಥದ್ದು. ಅದಕ್ಕೆ ಅರ್ಥ ತಾನೆ? ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಬರೆದಿದ್ವಿ. ಏನ್ ಬರೆದಿದ್ವಿ? ದ್ವಂದ್ವಾರ್ಥ ಪದದೋಷ. ಯಾಕಂದ್ರೆ ಸಬ್ ಹೆಡಿಂಗ್ ಏನಿಲ್ಲಿ ನಿರಪೇಕ್ಷ ವ್ಯವಹಿತ ಅನುಮಾನದ ನಿಯಮಗಳು ಆ ನಿಯಮ ಉಲ್ಲಂಘನೆ ಆದ್ರೆ ದೋಷಗಳು ಉಂಟಾಗುವಂಥದ್ದು. ಅದನ್ನೇ ಸಬ್ ಹೆಡಿಂಗ್ ನಿರಪೇಕ್ಷ ವ್ಯವಹಿತ ಅನುಮಾನದ ನಿಯಮಗಳು ಮತ್ತು ದೋಷಗಳು. ಆಯ್ತಾನೆ? ಹಾಗಾದ್ರೆ ಇಲ್ಲಿ ಏನು ದ್ವಂದ್ವಾರ್ಥ ಪದದೋಷ. ಇಲ್ಲಿ 4 ಪದಗಳ ದೋಷ ಬಂದ ಮೇಲೆ
ಸಬ್ಹೆಡಿಂಗು ದ್ವಂದ್ವಾರ್ಥ ಪದ ದೋಷ. ಹಾಗಾದ್ರೆ ಸಬ್ಹೆಡಿಂಗ್ ಏನು? ದ್ವಂದ್ವಾರ್ಥ ಪದ. ಒಂದು ದ್ವಿವಾಕ್ಯ ಅನುಮಾನದಲ್ಲಿ ಒಂದು ಪದವು ಒಂದೇ ರೀತಿಯ ಅರ್ಥವನ್ನ ಕೊಡುವಂತಿರಬೇಕು, ಕಮಾಸ್. ಬದಲಾಗಿ ಎರಡು ರೀತಿಯ ಅರ್ಥವನ್ನ ಕೊಟ್ಟಿದ್ದೇ ಆದರೆ ಉಂಟಾಗುವ ದೋಷಕ್ಕೆ ದ್ವಂದ್ವಾರ್ಥ ಪದದೋಷ ಎಂದು ಹೆಸರು. ಅರ್ಥ ತಾನೆ? ಹಾಗಾದ್ರೆ ಆ ಮೂರು ಪದಗಳು ಯಾವಪ್ಪ ಅಂದ್ರೆ, ಒಂದು ಸಾಧ್ಯ ಪದ ಎರಡು ರೀತಿಯ ಅರ್ಥವನ್ನು ಕೊಡುವಂತಿದ್ದರೆ ದ್ವಂದ್ವಾರ್ಥ ಸಾಧ್ಯ ಪದ ದೋಷ, ಎರಡನೇದು ದ್ವಂದ್ವಾರ್ಥ ಪಕ್ಷಪದ ದೋಷ, ಮೂರು ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಅರ್ಥ ತಾನೆ? ಹಾಗಾದ್ರೆ ಒಂದೊಂದನ್ನು ನಾವು ಸಬ್ಹೆಡಿಂಗ್ ಹಾಕಿಬಿಟ್ಟು ಈಗ ಎಕ್ಸ್ಪ್ರೆಷನ್ ಕೊಡುವಂಥದ್ದು ಯಾವ ರೀತಿಯಾಗಿ ಅಂದ್ರೆ, ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದರೇನು? ಒಂದೊಂದೇ ಎಕ್ಸ್ಪ್ರೆಷನ್ ಇಲ್ಲಿ ದ್ವಂದ್ವಾರ್ಥ ನಿನ್ನ ಕ್ಲಾಸ್ ಮಾಡೋದು ಯಾವ್ದಲ್ಲಿ? ದ್ವಂದ್ವಾರ್ಥ ಪದದೋಷ. ದ್ವಂದ್ವಾರ್ಥ ದ್ವಂದ್ವ ಅಂದ್ರೆ ಎರಡು, ದ್ವಂದ್ವಾರ್ಥ ಪದದೋಷ. ದ್ವಂದ್ವಾರ್ಥ ಪದದೋಷ. ದ್ವಂದ್ವಾರ್ಥ ಪದದೋಷ. ಈ ದ್ವಂದ್ವಾರ್ಥ ಪದದೋಷದಲ್ಲಿ ಎಷ್ಟು? ಮೂರು ವಿಧಗಳು ಅಂದ್ರೆ ಮೂರು ಬಗೆಗಳು. ಒಂದು ದ್ವಂದ್ವಾರ್ಥ ಸಾಧ್ಯ ಪದ ದೋಷ, ದ್ವಂದ್ವಾರ್ಥ ಸಾಧ್ಯ ಪದ ದೋಷ, ದ್ವಂದ್ವಾರ್ಥ ಸಾಧ್ಯ ಪದ ದೋಷ, ದ್ವಂದ್ವಾರ್ಥ ಸಾಧ್ಯ ಪದ ದೋಷ. ಸೆಕೆಂಡ್ ಒನ್ ದ್ವಂದ್ವಾರ್ಥ ಪಕ್ಷಪದ ದೋಷ. ದ್ವಂದ್ವಾರ್ಥ ಪಕ್ಷಪದ ದೋಷ. ದ್ವಂದ್ವಾರ್ಥ ಪಕ್ಷಪದ ದೋಷ. ದ್ವಂದ್ವಾರ್ಥ ಪಕ್ಷಪದ ದೋಷ. ಇನ್ನು ಮೂರನೇದು ಥರ್ಡ್ ಒನ್ ದ್ವಂದ್ವಾರ್ಥ ಮಧ್ಯಮ ಪದ ದೋಷ. 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 ಇದರಲ್ಲಿ ಏನಿಲ್ಲಿ ನಿಯಮ ಒಂದರಲ್ಲಿ ಬರುವಂತದ್ದು ದ್ವಂದ್ವಾರ್ಥ ಪದ ದೋಷ ಸಬ್ಹೆಡಿಂಗು, ಅದರಲ್ಲಿ ಕಂಟಿನ್ಯೂಷನ್ ಇದೆ. ಇದು ಅಂದ್ರೆ ದ್ವಂದ್ವಾರ್ಥ ಪದ ದೋಷ ಅರ್ಥನೇ. ಈ ದ್ವಂದ್ವಾರ್ಥ ಪದ ದೋಷದಲ್ಲಿ ಮೂರು ವಿಧಗಳು ತ್ರಿವಾಕ್ಯ ಅನುಮಾನದಲ್ಲಿ ಅಂದ್ರೆ ಒಂದು ದ್ವಂದ್ವಾರ್ಥ ಸಾಧ್ಯ ಪದ ದೋಷ, ದ್ವಂದ್ವಾರ್ಥ ಪಕ್ಷಪದ ದೋಷ ಮತ್ತು ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಈಗ ಒಂದೊಂದನೇ ಸಬ್ಹೆಡಿಂಗ್ ಹಾಕಿಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು ಪರೀಕ್ಷೆಯಲ್ಲಿ ಕೇಳ್ತೇನೆ ಎಕ್ಸಾಮಿನೇಷನ್ ಅಲ್ಲಿ. ಹೇಗೆ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದರೇನು ಅಂತ ಹೇಳ್ಬಿಟ್ಟು 1 ಮಾರ್ಕ್ ಕ್ವಶನ್ಸ್. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ ಗೆ ಕೇಳ್ತೇನೆ. ಹೇಗೆ ಇಲ್ಲಿ ಈ ವಾದಗಳನ್ನು ಹೆಸರಿಸಿ ಮತ್ತು ಪರಿಶೀಲಿಸಿ ಅಂತ ಕೊಡ್ತಾನೆ. 5 ವಾದಗಳನ್ನ ಕೊಟ್ಟು 5 ವಾದ ಬರೆಯಬೇಕು, 20 ಮಾರ್ಕ್ಸ್. 7 ವಾದಗಳನ್ನ ಕೊಟ್ಟಿರ್ತಾನೆ, ಅದ್ರಲ್ಲಿ 5 ವಾದ ಬರೆಯಬೇಕು. ಅರ್ಥತಾನೆ? ಅದರಲ್ಲಿ ಒಂದಿರುತ್ತೆ ತ್ರಿವಾಕ್ಯಾನುಮಾನ. ಏನು? ದ್ವಂದ್ವಾರ್ಥ ಸಾಧ್ಯ ಪದ ದೋಷ. 3 ಲೈನ್ ಅಲ್ಲಿ ಒಂದೊಂದು ದೋಷಗಳು ಇರ್ತವೆ. ಈ ದ್ವಂದ್ವಾರ್ಥ ಸಾಧ್ಯ ಪದ ದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾರೆ 3 ಲೈನ್ ಅಲ್ಲಿ. ಅರ್ಥನೇ? ಅಲ್ಲಿ ಸಾಧ್ಯ ಪದ ದ್ವಂದ್ವಾರ್ಥವನ್ನು ಉಂಟು ಮಾಡುವಂತೆ ಇರುತ್ತೆ. ಅದಕ್ಕೆ ನೀವು ಬರೀಬೇಕೇನು? ಈ ವಾದದ ಹೆಸರು ದ್ವಂದ್ವಾರ್ಥ ಸಾಧ್ಯ ಪದ ದೋಷ. ಅರ್ಥನೇ? ಈ ರೀತಿಯಾಗಿ ನೀವು ಬರ್ಕೊಂಡು ಹೋಗ್ತು. ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಯಾವ ರೀತಿ ಉದಾಹರಣೆ ಕೊಡ್ತಾನೆ? ಅದೇ ಉದಾಹರಣೆ ಕೊಡೋದು ನಾವು ಹೇಳಿದ್ರೆ ಈಗ ಒಂದು ಅದರ ಪ್ರಕಾರ ಅದೇ ರೀತಿ ಇರುತ್ತೆ ಪ್ಯಾಟರ್ನ್. ಅದಕ್ಕೆ ಅನುಗುಣವಾಗಿ ನೀವೀಗ ಉದಾಹರಣೆಯನ್ನ ನೀವೀಗ ಗಮನಿಸಬಹುದು. ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಸಬ್ಹೆಡಿಂಗು ದ್ವಂದ್ವಾರ್ಥ ಸಾಧ್ಯ ಪದ ದೋಷ. ಇದು ಎಕ್ಸ್ಪ್ರೆಷನ್ ಅಂತಾನೆ ದ್ವಂದ್ವಾರ್ಥ ಪಕ್ಷಪದ ದೋಷ, ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಈಗ ನಾವು ಫಸ್ಟ್ ಒನ್ ಸಬ್ಹೆಡಿಂಗು ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಯಾವುದು? ದ್ವಂದ್ವಾರ್ಥ ಸಾಧ್ಯ ಪದ ದೋಷ. ಹಾಗಾದ್ರೆ ಸ್ವರೂಪ ಯಾಗಿರುತ್ತೆ? ಸ್ಟ್ರಕ್ಚರ್ ನೋಡಿ. ಈ ಪರೀಕ್ಷೆಯಲ್ಲಿ ಒಂದು ಉದಾಹರಣೆ ಕೊಟ್ಬಿಡ್ತಾನೆ. ಈ ವಾದಗಳನ್ನ ಹೆಸರಿಸಿ ಮತ್ತು ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಯಾಕೆ ಕೊಡ್ತಾನೆ ಪರೀಕ್ಷೆಯಲ್ಲಿ? ಇಲ್ಲಿ
ಒಂದು ತ್ರಿವಾಕ್ಯ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಒಂದು ಉದಾಹರಣೆ ಕೊಟ್ಟಂದ್ರೆ ಇಲ್ಲಿ 3 ವಾಕ್ಯ ಕೊಟ್ಟಂತೆ ತ್ರಿವಾಕ್ಯ ಅನುಮಾನದಲ್ಲಿ ಇಲ್ಲಿ ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಇದೊಂದು ಅರ್ಥ. ಸಾಧ್ಯ ಪದ ದೋಷಕ್ಕೆ ಪರೀಕ್ಷೆಯನ್ನು ಕೊಡುವಂಥದ್ದು ಯಾವ ರೀತಿ ಕೊಡ್ತಾನೆ 5 ಮಾರ್ಕ್ಸ್ಗೆ ಅಂದ್ರೆ ಇದು 5 ಮಾರ್ಕ್ಸ್ ಕ್ವೆಶ್ಚನ್ಸ್. ಇದೊಂದು ಅರ್ಥ. ಪಕ್ಷಪದ ದೋಷಕ್ಕೆ ಯಾವ ರೀತಿ ನಿಮ್ಗೆ ಎಕ್ಸಾಮಿನೇಷನ್ 5 ಮಾರ್ಕ್ಸ್ ಕೊಡ್ತೇನೆ ಅಂದ್ರೆ ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಅರ್ಥಕ್ಕೆ ಗಮನ ಕೊಡುತ್ತಾರೆ. ಅರ್ಥಕ್ಕೆ ಗಮನ ಕೊಡುತ್ತಾರೆ. ಫಸ್ಟ್ ಲೈನ್. ಸೆಕೆಂಡ್ ಲೈನ್, ಸನ್ಯಾಸಿಗಳಲ್ಲಿ ಕೆಲವರು ಕಾವ್ಯ ರಚಿಸುವವರಿದ್ದಾರೆ. ಸನ್ಯಾಸಿಗಳಲ್ಲಿ ಕೆಲವರು ಕಾವ್ಯ ರಚಿಸುವವರಿದ್ದಾರೆ. ಸನ್ಯಾಸಿಗಳಲ್ಲಿ ಕೆಲವರು ಕಾವ್ಯ ರಚಿಸುವವರಿದ್ದಾರೆ. ಸನ್ಯಾಸಿಗಳಲ್ಲಿ ಕೆಲವರು ಕಾವ್ಯ ರಚಿಸುವವರಿದ್ದಾರೆ. ಕಾವ್ಯ ರಚಿಸುವವರಿದ್ದಾರೆ. ಕಾವ್ಯ ರಚಿಸುವವರಿದ್ದಾರೆ. ಇನ್ನು ಥರ್ಡ್ ಲೈನ್, ಸನ್ಯಾಸಿಗಳಲ್ಲಿ ಕೆಲವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. therefore ಸನ್ಯಾಸಿಗಳಲ್ಲಿ ಕೆಲವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಸನ್ಯಾಸಿಗಳಲ್ಲಿ ಕೆಲವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಸನ್ಯಾಸಿಗಳಲ್ಲಿ ಕೆಲವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಅರ್ಥಕ್ಕೆ ಗಮನ ಕೊಡುತ್ತಾರೆ. ನೋಡಿ ಈಗ ಪರೀಕ್ಷೆಗೆ ನಿಮಗೆ ಈ ತರ ಒಂದು ಉದಾಹರಣೆ ಕೊಟ್ಟಿರ್ತಾನೆ. ಯಾಕೆ ಕೊಡ್ತಾನೆ? ಇದು ಹೆಸರಿರಲ್ಲ, 7 ಭಾಗದಲ್ಲಿ ಇಂಥದ್ದೊಂದು ಭಾಗ ಕೊಟ್ಟಿರ್ತಾನೆ. ಏನು? ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಫಸ್ಟ್ ಲೈನ್. ಸೆಕೆಂಡ್ ಲೈನ್, ಸನ್ಯಾಸಿಗಳಲ್ಲಿ ಕೆಲವರು ಕಾವ್ಯ ರಚಿಸುವವರಿದ್ದಾರೆ. ಸೆಕೆಂಡ್ ಲೈನ್. ಥರ್ಡ್ ಲೈನ್, therefore ಸನ್ಯಾಸಿಗಳಲ್ಲಿ ಕೆಲವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಈ ರೀತಿ ಒಂದು ಉದಾಹರಣೆ ಕೊಟ್ಟಿರ್ತಾನೆ. ತಕ್ಷಣ ನೀವು ಅದನ್ನ ಐಡೆಂಟಿಫೈ ಮಾಡೋದು. ಏನು? ಯಾವ್ದಲ್ಲಿ? ಹಾಗಾದ್ರೆ ಸಾಧ್ಯ ವಾಕ್ಯದಲ್ಲಿ ಸಾಧ್ಯ ಪದ ಬಂದಿದೆ. ಯಾವ್ದು ಸಾಧ್ಯ ಪದ? ನೋಡಿ ಇಲ್ಲಿ ಸಾಧ್ಯ ಪದ ಅಂದ್ರೆ ಸಾಧ್ಯ ವಾಕ್ಯದಲ್ಲಿ ಯಾವುದು ಅಂದ್ರೆ ಅರ್ಥ ಅನ್ನುವಂಥದ್ದು. ಇನ್ನು ಈ ಸಾಧ್ಯ ಪದ ಸಾಧ್ಯ ವಾಕ್ಯದಲ್ಲಿ ಬರುತ್ತೆ. ಇನ್ನು ಮಧ್ಯ ವಾಕ್ಯದಲ್ಲಿ ಬರುತ್ತೆ, ನಿರ್ಣಯ ವಾಕ್ಯದಲ್ಲಿ ಬರುತ್ತೆ ಸಾಧ್ಯ ಪದ. ನಿರ್ಣಯ ವಾಕ್ಯದಲ್ಲೂ ಕೂಡ ನೋಡಿ ಈ ಪದ ಬಂದಿದೆ. ಏನು? ಅರ್ಥ. ಅರ್ಥಕ್ಕೆ ಗಮನ ಕೊಡುತ್ತಾರೆ. ಎರಡೂ ಕಡೆನೂ ಕೂಡ ಈ ಸಾಧ್ಯ ಪದ ಅಂದ್ರೆ ಮೊದಲನೇ ಆಧಾರ ವಾಕ್ಯದಲ್ಲಿ ಬರುತ್ತೆ. ಇದನ್ನ ಸಾಧ್ಯ ವಾಕ್ಯ ಅಂತ ಕರಿತೀವಿ. ನೋಡಿ ಮೊದಲನೇ ಆಧಾರ ವಾಕ್ಯವನ್ನ ನಾವು ಸಾಧ್ಯ ವಾಕ್ಯ, ಮೊದಲನೇ ಆಧಾರ ವಾಕ್ಯಕ್ಕೆ ಸಾಧ್ಯ ವಾಕ್ಯ ಎಂದು ಹೆಸರು. ಎರಡನೇ ಆಧಾರ ವಾಕ್ಯಕ್ಕೆ ಪಕ್ಷ ವಾಕ್ಯ. ಪಕ್ಷ ವಾಕ್ಯ. ಎರಡನೇ ಆಧಾರ ವಾಕ್ಯದಲ್ಲಿ ಪಕ್ಷ ವಾಕ್ಯ. ಇನ್ನು ಮೂರನೇ ವಾಕ್ಯಕ್ಕೆ ನಾವು ನಿರ್ಣಯ ವಾಕ್ಯ ಅಥವಾ ತೀರ್ಮಾನ ವಾಕ್ಯ ಅಥವಾ ಅನುಮತಿ. ಮೂರನೇದು ನಿರ್ಣಯ ವಾಕ್ಯ. ನಿರ್ಣಯ ವಾಕ್ಯ. ನಿರ್ಣಯ ವಾಕ್ಯ. ಮತ. ನೆಕ್ಸ್ಟ್ ನೋಡಿ. ಹಾಗಾದ್ರೆ ಇಲ್ಲಿ ಸಾಧ್ಯ ಪದ ತ್ರಿವಾಕ್ಯ ಅನುಮಾನದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಬರುತ್ತೆ ಅಂದ್ರೆ ಒಮ್ಮೆ ಸಾಧ್ಯ ವಾಕ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆ ಅಂದ್ರೆ ನಿರ್ಣಯ ವಾಕ್ಯದಲ್ಲಿ
ಎಲ್ಲಿ ಬರುತ್ತೆ ಈ ಸಾಧ್ಯ ಪದ ಅಂತಕ್ಕಂಥದ್ದು? ನೋಡಿ, ಸಾಧ್ಯ ವಾಕ್ಯದಲ್ಲಿ ಈ ಅರ್ಥಕ್ಕೆ ಅರ್ಥ ಎನ್ನುವಂಥದ್ದು ಸಾಧ್ಯ ಪದ, ತೀರ್ಮಾನ ವಾಕ್ಯದಲ್ಲಿ ಅರ್ಥ ಎನ್ನುವಂಥದ್ದು ಅಂದ್ರೆ ಮೊದಲನೇ ವಾಕ್ಯದಲ್ಲಿ ಸಾಧ್ಯ ವಾಕ್ಯದಲ್ಲಿ ಬರುವಂಥದ್ದು, ಇನ್ನು ನಿರ್ಣಯ ವಾಕ್ಯದಲ್ಲಿ ತೀರ್ಮಾನ ವಾಕ್ಯದಲ್ಲೂ ಕೂಡ ಇದು ಬರುವಂಥದ್ದು. ಅರ್ಥನೇ? ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದಕ್ಕೆ ಅಂದ್ರೆ ಎರಡು ರೀತಿಯ ಅರ್ಥವನ್ನು ಇಲ್ಲಿ ಉಂಟು ಮಾಡಿದೆ. ಇಲ್ಲೊಂದು ರೀತಿಯ ಅರ್ಥವನ್ನು ಕೊಡುತ್ತೆ ಸಾಧ್ಯ ವಾಕ್ಯದಲ್ಲಿ ಅರ್ಥ ಎನ್ನುವ ಪದ, ಇನ್ನು ತೀರ್ಮಾನ ವಾಕ್ಯದಲ್ಲಿ ಅರ್ಥ ಎನ್ನುವ ಪದ ಮತ್ತೊಂದು ರೀತಿಯಾದಂತಹ ಅರ್ಥವನ್ನು ಕೊಡುವುದರಿಂದ, ಅಂದ್ರೆ ಎರಡು ರೀತಿಯ ಅರ್ಥವನ್ನು ಕೊಡುವುದರಿಂದ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಈ ರೀತಿ ಉದಾಹರಣೆಯನ್ನು ಕೊಟ್ಟರೆ ನೀವು ಯಾರು ಬರೀಬೇಕು ಅಂದ್ರೆ ನೀವು ಪ್ಯಾಟರ್ನ್ ಅಂದ್ರೆ ಸ್ಟ್ಯಾಂಡರ್ಡ್ ವೈಸ್ ಬರೀಬೇಕು. ಇದಕ್ಕೆ ನೀವು ಇಲ್ಲಿ ಬರೀತೀರಿ, ಏನಂತ ಬರೀತೀರಿ? ಈ ವಾದದ ಹೆಸರು, ಇದಕ್ಕೆ ಎಕ್ಸ್ಪ್ರೆಷನ್ ಕೊಡಬೇಕು. ಇಲ್ಲಿ ಏನ್ ಬರೀತೀರಿ ಅಂದ್ರೆ ನೋಡಿ, ಈ ವಾದದ ಹೆಸರು. ಈ ತರ ಉದಾಹರಣೆ ನೀವು ಕೊಟ್ಬಿಡ್ತಾರೆ ಪರೀಕ್ಷೆಯಲ್ಲಿ. ಕೊಟ್ಟ ತಕ್ಷಣ ನೀವು ಇದನ್ನ ನಿಮ್ಮ ಬುಕ್ಲೆಟ್ಗೆ ಅಂದ್ರೆ ನಿಮ್ಮ ಆನ್ಸರ್ ಬುಕ್ ಬರ್ಕೊಂಡ್ರಿ, ಇದನ್ನ ಉದಾಹರಣೆ ಬರೀತೀರಿ. ಬರ್ಮೇಲೆ ಕೆಳಗಡೆ ಬರೀಬೇಕು. ನೀವು ಏನು ಈ ಉದಾಹರಣೆ ಬರ್ಕೊಂಡ ಮೇಲೆ ಈ ವಾದ ಯಾವುದು? ಇಲ್ಲಿ ಸಾಧ್ಯ ಪದ ಎರಡು ರೀತಿ ಅರ್ಥವನ್ನು ಕೊಟ್ಟಿದೆ, ಅದಕ್ಕೆ ಕನ್ಫರ್ಮೇಷನ್ ಇರಬೇಕು. ಸಾಧ್ಯ ಪದ ಮೊದಲನೇ ಆಧಾರ ವಾಕ್ಯದಲ್ಲಿ ಬಂದಿರುತ್ತೆ, ಇನ್ನು ತೀರ್ಮಾನ ವಾಕ್ಯದಲ್ಲಿ ಬಂದಿರುತ್ತೆ. ಪ್ರಸ್ತುತ ಉದಾಹರಣೆಯಲ್ಲಿ ಸಾಧ್ಯ ಪದ ಎನ್ನುವಂಥದ್ದು ಅರ್ಥ, ಅದೇ ರೀತಿಯಾಗಿ ತೀರ್ಮಾನ ವಾಕ್ಯದಲ್ಲಿ ಅರ್ಥ, ಎರಡು ಪದಗಳು ಹೊಂದಿರತಕ್ಕಂಥದ್ದು. ಸಾಧ್ಯ ವಾಕ್ಯದಲ್ಲಿ ಒಂದಿಲ್ಲ, ಪಕ್ಷ ವಾಕ್ಯದಲ್ಲಿ ಇಲ್ಲ. ಅದು ಸಾಧ್ಯ ಪದ ಸಾಧ್ಯ ವಾಕ್ಯದಲ್ಲಿ ಬರುತ್ತೆ ಮತ್ತು ತೀರ್ಮಾನ ವಾಕ್ಯದಲ್ಲಿ ಬರುವಂಥದ್ದು. ಅರ್ಥದೇನೆ? ಉದಾಹರಣೆ ಮಾಡ್ಕೊಂಡ್ರೆ ಈ ವಾದದ ಹೆಸರು, ಇದು ಯಾವ ವಾದ? ಸಾಧ್ಯ ಪದ ತಾನೆ, ದ್ವಂದ್ವಾರ್ಥವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನೀವು ಈ ವಾದದ ಹೆಸರು ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಈ ವಾದದ ಹೆಸರು ದ್ವಂದ್ವಾರ್ಥ, ಡಬಲ್ ಇಂಟೆಡ್ ಕಾಮರ್ಸ್ ಅಲ್ಲಿ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಇವಿಷ್ಟು ಬಂದ್ರೆ 2 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. 5 ಮಾರ್ಕ್ಸ್ ಅಲ್ಲಿ ವಾದದ ಹೆಸರು ಬಂದ ತಕ್ಷಣ ದ್ವಂದ್ವಾರ್ಥ ಪದ ದೋಷ ಎಂದು ಹೆಸರು. 2 ಮಾರ್ಕ್ ಕ್ವಶನ್ಸ್ ಅಷ್ಟೇ ಬರ್ಬಿಡಂಗಿಲ್ಲ, 2 ಮಾರ್ಕ್ಸ್ ಕೊಡ್ತಾರೆ. 5 ಮಾರ್ಕ್ಸ್ ನಿಮಗೆ ಬೇಕಪ್ಪ ಫುಲ್ ಮಾರ್ಕ್ಸ್ ಅಂದ್ರೆ ಇಲ್ಲಿ ಮತ್ತೆ ನೀವು ಸ್ಟ್ಯಾಂಡರ್ಡ್ ಬರೀಬೇಕು. ಏನು ಇದಾದ್ಮೇಲೆ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಅಂದ್ರೆ ಏನು ಡೆಫಿನೇಷನ್, ಅದಾದ್ಮೇಲೆ 3rd ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲಿ ದ್ವಂದ್ವಾರ್ಥವನ್ನ ಯಾವ ರೀತಿಯಾಗಿ ಪ್ರಸ್ತುತ ಉದಾಹರಣೆ ಉಂಟು ಮಾಡಿದೆ ಅನ್ನೋದನ್ನ ನೀವು ಸ್ವಲ್ಪ ಅದನ್ನ ಎಕ್ಸ್ಪ್ಲನೇಷನ್ ಕೊಡಬೇಕು. 3 ಸ್ಟ್ಯಾಂಡರ್ಡ್ ಆಯ್ತು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ವಾದ ಸಮಂಜಸನೋ ಅಸಮಂಜಸನೋ ಅದಕ್ಕೆ ಶರ ಬರೀಬೇಕು. ಏನಂತ ಶರ ಬರೀತೀರಿ? ಈ ವಾದವು ಅಸಮಂಜಸವಾಗಿದೆ, ಫುಲ್ ಸ್ಟಾಪ್. ಏಕೆಂದರೆ ಯಾಕೆ? 1ನೇ ನಿಯಮದ ಉಲ್ಲಂಘನೆ ಆಗಿದೆ. 1ನೇ ನಿಯಮದ ಉಲ್ಲಂಘನೆ ಆಗಿರೋದ್ರಿಂದ ದೋಷ ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ವಾದವು ಅಸಮಂಜಸವಾಗಿದೆ. ಯಾಕೆಂದ್ರೆ ಸಾಧ್ಯ ಪದ ಎರಡು ರೀತಿಯ ಅರ್ಥವನ್ನು ಕೊಡುವುದರಿಂದ ಇದು ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಸಗುತ್ತದೆ. ಈ ರೀತಿ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಈ ಟೈಪ್ ಬರೀಬೇಕು. ಬರೆದ್ರಾ? ಫಸ್ಟ್ ಸ್ಟ್ಯಾಂಡರ್ಡ್ ಏನು? ಈ ವಾದದ ಹೆಸರು ದ್ವಂದ್ವಾರ್ಥ ಸಾಧ್ಯ ಪದ ದೋಷ. ದ್ವಂದ್ವಾರ್ಥ ಸಾಧ್ಯ ಪದ ದೋಷ, ಸಾಧ್ಯ ಪದ ದೋಷ. ಸರಿ ತಾನೆ? ಇದು ಫಸ್ಟ್ ಬರ್ಕೊಂಡ ತಕ್ಷಣ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ. ನೆಕ್ಸ್ಟ್ ನಾವು ಡೆಫಿನೇಷನ್ ಬರಬೇಕು. ಏನು ಡೆಫಿನೇಷನ್? ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದರೇನು? ಅದಕ್ಕೆ ನೀವು ಈಗ ಉದಾಹರಣೆ ಆದ್ಮೇಲೆ ಫಸ್ಟ್ ಟೈಮ್ ಕೆಳಗಡೆ ವಾದದ ಹೆಸರು ಬರೆದ್ರಿ, 2 ಮಾರ್ಕ್ಸ್. ನೆಕ್ಸ್ಟ್ ನೀವು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬರೀಬೇಕು ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದರೇನು, ಅದಕ್ಕೆ ಡೆಫಿನೇಷನ್ ಏನು? ಇಲ್ಲಿ ಸಾಧ್ಯ ಪದವು ಸಾಧ್ಯ ವಾಕ್ಯದಲ್ಲಿ ಒಂದು ರೀತಿ ಅರ್ಥವನ್ನ ಕೊಡುವಂತಿದ್ದು ಕಾಮರ್ಸ್, ಇನ್ನು ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿಯ ಅರ್ಥವನ್ನ ಕೊಡುವಂತಿದ್ದರೆ ಅದನ್ನು ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಅಲ್ಲಿಗೆ ಸೆಕೆಂಡ್ ಸ್ಟ್ಯಾಂಜ ಆಯ್ತು. ಬರೀಬೇಕಾದ್ರೆ ಏನು? ಸಾಧ್ಯ ಪದವು ಸಾಧ್ಯ ವಾಕ್ಯದಲ್ಲಿ, ಸಾಧ್ಯ ಪದವು ಕಾಮರ್ಸ್ ಸಾಧ್ಯ ವಾಕ್ಯದಲ್ಲಿ, ಸಾಧ್ಯ ಪದ ಸಾಧ್ಯ ವಾಕ್ಯ ಎಷ್ಟು? ಮೊದಲನೇದು ಬರ್ದು ನೋಡಿ ಅಲ್ಲಿ ಸಾಧ್ಯ ವಾಕ್ಯ, ಇದು ಎರಡನೇದು ಪಕ್ಷ ವಾಕ್ಯ, 3
ನಿರ್ಣಯ ವಾಕ್ಯ ನೋಡಿ. ಸಾಧ್ಯ ಪದವು ಸಾಧ್ಯ ವಾಕ್ಯದಲ್ಲಿ ಒಂದು ರೀತಿ ಅರ್ಥ ಕೊಡುವಂತಿದ್ದು ಕಮಾಸ್ ಕಮಾಸ್. ಇನ್ನು ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿಯ ಅರ್ಥ ಕೊಡುವುದಕ್ಕೆ ದ್ವಂದ್ವಾರ್ಥ ಪದದೋಷ ಎಂದು ಹೆಸರು. ಅರ್ಥ ಕೊಡುವಂಥದ್ದು ಕಮಾಸ್. ಇನ್ನು ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿ ಅರ್ಥ ಕೊಡುವುದಕ್ಕೆ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಆಯ್ತಾ? ಅಲ್ಲಿಗೆ ಎಷ್ಟಾಯ್ತು? 2 ಸ್ಟ್ಯಾಂಜ ಆಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ನೀವು 3rd ಸ್ಟ್ಯಾಂಜಲ್ಲಿ ಬರೀತೀವಿ. ಏನು? ಪ್ರಸ್ತುತ ಉದಾಹರಣೆಯಲ್ಲಿ ಯಾವ ರೀತಿಯಾಗಿ ದ್ವಂದ್ವಾರ್ಥವನ್ನು ಉಂಟು ಮಾಡಿದೆ ಅದನ್ನು ನೀವು ಪರಾಮರ್ಶಿಸೋದಾದರೆ ನೋಡಿ, ಸಾಧ್ಯ ವಾಕ್ಯದಲ್ಲಿ ಬಳಸಲ್ಪಟ್ಟಿರುವಂತಹ ಸಾಧ್ಯ ಪದವಾದ ಅರ್ಥವು ಯಾವ ರೀತಿಯಲ್ಲಿ ಮೀನಿಂಗ್ ಅಂದ್ರೆ ಇಲ್ಲಿ ಅರ್ಥವನ್ನು ಕೊಡುತ್ತೆ ನೋಡಿ. ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಇಲ್ಲಿ ಬಳಸಲ್ಪಟ್ಟಿರುವಂತಹ ಅರ್ಥ ಎಂಬ ಪದ ಅಂದ್ರೆ ಕಾವ್ಯ ಬರೀತಾರಲ್ಲ, ಆ ಕಾವ್ಯ ಬರೆಯುವಂಥವ್ರು ಯಾಕೆ ಬರೀತಾರೆ? ಹಣಕ್ಕೋಸ್ಕರ ಬರೀತಾರೆ, ಅಥವಾ ಸಂಪತ್ತು, ಹಣ ಬಾರ್ ಸಂಪತ್ತು, ಅದಕ್ಕೋಸ್ಕರವಾಗಿ ಕಾವ್ಯವನ್ನು ರಚಿಸುವಂಥದ್ದು. ಇಲ್ಲಿ ಅಂದ್ರೆ ಸಾಧ್ಯ ವಾಕ್ಯದಲ್ಲಿ ಬಳಸಲ್ಪಟ್ಟಂತ ಅರ್ಥ ಹಣ ಅಥವಾ ಸಂಪತ್ತು ಎಂಬ ಅರ್ಥವನ್ನು ಕೊಡುತ್ತೆ. ಇನ್ನು ಇಲ್ಲಿ ತೀರ್ಮಾನ ವಾಕ್ಯದಲ್ಲಿ ಬಳಸಲ್ಪಟ್ಟಂತಹ ಅರ್ಥ ಎಂಬ ಪದ ಯಾವ ರೀತಿಯಾಗಿ ಬಳಸಲ್ಪಟ್ಟಿದೆ? ಇಲ್ಲಿ ಬಳಸಲ್ಪಟ್ಟಂತಹ ಅರ್ಥ ಎನ್ನುವ ಪದ ಇಲ್ಲಿ ಸನ್ಯಾಸಿಗಳಲ್ಲಿ ಕೆಲವು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಇಲ್ಲಿ ಅರ್ಥ ಎನ್ನುವಂತ ಪದ ಮಾರ್ಕ್ ಮಾಡಿರ್ತೀನಿ. ಇಲ್ಲೂ ಕೂಡ ಅರ್ಥ ಸಾಧ್ಯ ಪದ ನೋಡಿ. ತೀರ್ಮಾನ ವಾಕ್ಯದಲ್ಲಿ ಬಳಸಲ್ಪಟ್ಟಂತ ಅರ್ಥ ಎನ್ನುವ ಪದ ಸನ್ಯಾಸಿಗಳಲ್ಲಿ ಕೆಲವು ಸನ್ಯಾಸಿಗಳು ಅವರು ಹಣಕ್ಕೆ ಗಮನ ಕೊಡ್ತಾರೆ ಎನ್ನುವಂಥದ್ದು. ಈಗ ನೋಡಿ, ಇಲ್ಲಿ ಕೆಲ ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡ್ತಾರೆ. ಸಾರಿ, ನನಗೆ ಅರ್ಥ ಎನ್ನುವ ಪದ ಹಣಕ್ಕೆ ಅಂತ ಹೇಳಿದ್ವಿ, ಅದು ತಪ್ಪು, ಕ್ಷಮೆ. ಏನು ಇಲ್ಲಿ ಸಾಧ್ಯವಾಕ್ಯ ಇತ್ತಲ್ಲ, ಸಾಧ್ಯವಾಕ್ಯದಲ್ಲಿ ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡ್ತಾರೆ ಅಂದ್ರೆ ಇಲ್ಲಿ ಕಾವ್ಯದ ಅರ್ಥಕ್ಕೆ, ಕಾವ್ಯದ ಅರ್ಥ, ಕಾವ್ಯ ಮೀನಿಂಗ್ಫುಲ್ ಆಗಿರಬೇಕು, ಅರ್ಥಪೂರ್ಣವಾಗಿರಬೇಕು. ಅದಕ್ಕೋಸ್ಕರ ಅಂದ್ರೆ ಕಾವ್ಯದ ಅರ್ಥಕ್ಕೆ ಅವರು ಪ್ರಾತಿನಿಧ್ಯತೆ ಕೊಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ ಎಂಬ ಸನ್ನಿವೇಶದಲ್ಲಿ ಇದು ಏನಂತ ಬಳಸಲ್ಪಡುತ್ತೆ ಅರ್ಥ ಎನ್ನುವಂಥದ್ದು. ಅರ್ಥ ಈಗ ಏನು ಕಾವ್ಯ ರಚಿಸುವವರು ಅರ್ಥಕ್ಕೆ ಗಮನ ಕೊಡ್ತಾರೆ ಅಂದ್ರೆ ಕಾವ್ಯ ಬರೆಯುವಂತವರು ಕಾವ್ಯದ ಅರ್ಥಕ್ಕೆ ಅವರ ಆದ್ಯತೆಯನ್ನು ಕೊಡ್ತಾರೆ. ಕಾವ್ಯದ ಅರ್ಥ ಬರಬೇಕು, ಅದಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡ್ತಾರೆ ಎಂಬ ರೀತಿಯಲ್ಲಿ ಅರ್ಥ ಎನ್ನುವಂಥ ಪದ ಇಲ್ಲಿ ಬಳಸಲ್ಪಟ್ಟಿದೆ. ಇನ್ನು ತೀರ್ಮಾನ ವಾಕ್ಯದಲ್ಲಿ ಬಳಸಲ್ಪಟ್ಟಿರುವಂತಹ ಅರ್ಥ ಎನ್ನುವ ಪದ ಸನ್ಯಾಸಿಗಳಲ್ಲಿ ಕೆಲವು ಸನ್ಯಾಸಿಗಳು ಹಣಕ್ಕೆ ಅಥವಾ ಸಂಪತ್ತಿಗೆ ಅವರು ಗಮನವನ್ನು ಕೊಡ್ತಾರೆ ಎಂಬ ರೀತಿಯಲ್ಲಿ ಇಲ್ಲಿ ಅರ್ಥ ಎನ್ನುವ ಪದ ಬಳಸಲ್ಪಟ್ಟಿದೆ. ಹಾಗಾಗಿ ಸಾಧ್ಯವಾಕ್ಯದಲ್ಲಿ ಒಂದು ರೀತಿಯ ಅರ್ಥವನ್ನ ಕೊಡುವಂತಿದ್ದು ಕಾಮಾಸ್, ತೀರ್ಮಾನ ವಾಕ್ಯದಲ್ಲಿ ಮತ್ತೊಂದು ರೀತಿಯಾದ ಅರ್ಥವನ್ನ ಸಾಧ್ಯ ಪದವು ಉಂಟು ಮಾಡುವುದಕ್ಕೆ ಅಥವಾ ಕೊಡಲ್ಪಡುವುದಕ್ಕೆ ನಾವು ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಇದು 3ನೇ ಸ್ಟ್ಯಾಂಡರ್ಡ್ ಬರೀಬೇಕು, 3ನೇ ಸ್ಟ್ಯಾಂಡರ್ಡ್ ಬರೀತೀರಿ. ಪ್ರಸ್ತುತ ಉದಾಹರಣೆಯಲ್ಲಿ ಸಾಧ್ಯವಾಕ್ಯದಲ್ಲಿ ಬಳಸಲ್ಪಟ್ಟಂತಹ ಅರ್ಥ ಎನ್ನುವ ಪದ ಕಾವ್ಯದ ಅರ್ಥಕ್ಕೆ ಗಮನ ಕೊಡಲಾಗುತ್ತದೆ ಎಂತಲೂ, ಕಾವ್ಯದ
ಸಂದರ್ಭದಲ್ಲಿ ಕೆಲವರು ಹಣಕ್ಕೆ ಸಂಪತ್ತಿಗೆ ಅವರು ಗಮನ ಕೊಡ್ತಾರೆ ಎಂಬ ರೀತಿಯಲ್ಲಿ ಸಾಧ್ಯ ಪದ ಎರಡು ರೀತಿಯ ಅರ್ಥವನ್ನ ಕೊಡೋದಕ್ಕೆ ಉಂಟು ಮಾಡೋದಕ್ಕೆ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಎಂದು ಹೆಸರು. ಇದು ಥರ್ಡ್ ಸ್ಟ್ಯಾಂಡ ಆಯ್ತು. ನಾವು ಜಾಗ ಇಲ್ಲ ಅದಕ್ಕೋಸ್ಕರ ಬರೋದಿಲ್ಲ. ಇದು ಥರ್ಡ್ ಸ್ಟ್ಯಾಂಡ ಬರೀಬೇಕು. ಲಾಸ್ಟ್ ಸ್ಟ್ಯಾಂಡಲ್ಲಿ ಬರ್ತೀವಿ. ಫೋರ್ತ್ ಸ್ಟ್ಯಾಂಡಲ್ಲಿ ಏನು ಈ ವಾದ ಸಮಂಜಸನ ಅಸಮಂಜಸನ? ಈ ವಾದವು ಅಸಮಂಜಸವಾಗಿದೆ. ಫುಲ್ ಸ್ಟಾಪ್. ಏಕೆಂದರೆ ಇದು ತ್ರಿವಾಕ್ಯಾನುಮಾನದ 1ನೇ ನಿಯಮದ ಉಲ್ಲಂಘನೆಯಾಗಿದೆ. ಅರ್ಥಾನೆ 1ನೇ ನಿಯಮವನ್ನು ಉಲ್ಲಂಘನೆ ಮಾಡಿದೆ. ಈ ರೀತಿಯಾಗಿ ನಿಮಗೆ ಇಂಥದ್ದೊಂದು ಉದಾಹರಣೆ ಕೊಟ್ಬಿಟ್ರೆ ನೀವು ಈ ಪ್ಯಾಟರ್ನ್ ಎಲ್ಲ ಬರೀಬೇಕು. ಏನು ಈ ಉದಾಹರಣೆ ನೀವು ನಿಮ್ಮ ಕ್ವಶನ್ ಪೇಪರ್ ಇರತಕ್ಕಂತ ಆ ಉದಾಹರಣೆಯನ್ನ ನಿಮ್ಮ ಬುಕ್ಲೆಟ್ಗೆ ಬರ್ಕತ್ತೀರಿ. ಆನ್ಸರ್ ಬುಕ್ಗೆ ಏನು ಆ ಉದಾಹರಣೆ ಈ ರೀತಿ 3 ಲೈನ್ ಇದೆ ಬರ್ಕತ್ತೀರಿ. ಕಾರ್ಯ ರಚಿಸುವ ಅರ್ಥಕ್ಕೆ ಗಮನ ಕೊಡ್ತಾರೆ. ಸನ್ಯಾಸಿಗಳಲ್ಲಿ ಕೆಲವರು ಕಾರ್ಯ ರಚಿಸುವರಿದ್ದಾರೆ. ದೇರ್ಫೋರ್ ಸನ್ಯಾಸಿಗಳಲ್ಲಿ ಕೆಲವರು ಅರ್ಥಕ್ಕೆ ಗಮನ ಕೊಡುತ್ತಾರೆ. ಅದು ಬರ್ಕೊಂಡ ತಕ್ಷಣ ನೀವು ಕೆಳಗಡೆ ಬರೀಬೇಕು ಆನ್ಸರ್ 5 ಮಾರ್ಕ್ಸ್ಗೆ. ಹೇಗೆ ಈ ವಾದದ ಹೆಸರು ಏನು? ಈ ವಾದ ದ್ವಂದ್ವಾರ್ಥ ಸಾಧ್ಯ ಪದ ದೋಷ 2 ಮಾರ್ಕ್ ಅಲರ್ಟ್ ಆಗಿರುತ್ತೆ. ಅದು ಕೆಳಗಡೆ ಬರೀತೀವಿ. ಏನು ದ್ವಂದ್ವಾರ್ಥ ಪದ ದೋಷ ಎಂದರೆ ಏನು ಡೆಫಿನೇಷನ್ ಅದು ಬರೀತೀವಿ. ಅದಾದ್ಮೇಲೆ ಕೆಳಗಡೆ ಬರೀತೀವಿ ಪ್ರಸ್ತುತ ಉದಾಹರಣೆಯಲ್ಲಿ ಯಾವ ರೀತಿಯಾಗಿ ಸಾಧ್ಯ ಪದ ದ್ವಂದ್ವಾರ್ಥವನ್ನು ಉಂಟು ಮಾಡಿದೆ ಅನ್ನೋದನ್ನ ಡೆಫಿನೇಷನ್ ಬರೀಬೇಕು. ಅದಾದ ನಂತರ ಫೋರ್ತ್ ಸ್ಟ್ಯಾಂಡರ್ಡ್ ಬರೀತೀವಿ. ಏನು ಈ ವಾದ ಸಮಂಜಸನ ಅಸಮಂಜಸನ? ಈ ವಾದ ಅಸಮಂಜಸವಾಗಿದೆ. ಫುಲ್ ಸ್ಟಾಪ್. ಏಕೆಂದರೆ 1ನೇ ನಿಯಮದ ಉಲ್ಲಂಘನೆ ಆಗಿದೆ. ಇಷ್ಟನ್ನ ಬರೀಬೇಕು. ಇದು ದ್ವಂದ್ವಾರ್ಥ ಸಾಧ್ಯ ಪದ ದೋಷ. ಈ ರೀತಿ ಉದಾಹರಣೆ ಬಂದ್ರೆ ನೀವು ದ್ವಂದ್ವಾರ್ಥ ಸಾಧ್ಯ ಪದ ದೋಷಕ್ಕೆ ಸಂಬಂಧಪಟ್ಟಂತ ಉದಾಹರಣೆ ಇರ್ತವೆ. ಎಕ್ಸಾಮಿನೇಷನ್ ಅಂಡರ್ಸ್ಟುಡ್ ದ್ವಂದ್ವಾರ್ಥ ಸಾಧ್ಯ ಪದಕ್ಕೆ ಅಂದ್ರೆ ಇದೇ ಉದಾಹರಣೆ ಕೊಡ್ತೇನೆ ಅಂತಲ್ಲ, ಇದನ್ನ ಇದೇ ಪ್ಯಾಟರ್ನ್ ಇರ್ತಕ್ಕಂಥ ಸ್ವರೂಪದಲ್ಲಿ ಇರ್ತಕ್ಕಂಥ ಬೇರೆ ಉದಾಹರಣೆಯನ್ನು ಕೊಡ್ತಾನೆ. ನೀವು ತಕ್ಷಣ ಅದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಅಂದ್ರೆ ಏನಲ್ಲಿ ಮೊದಲನೇ ವಾಕ್ಯದಲ್ಲಿ ಸಾಧ್ಯ ವಾಕ್ಯದಲ್ಲಿ ಯಾವುದಾದ್ರು ಪದ ಇದೆಯಾ, ಆ ಪದ ನಿರ್ಣಯ ವಾಕ್ಯದಲ್ಲಿ ಅದು ಮತ್ತೆ ರಿಪೀಟ್ ಆಗಿರಬೇಕು. ಸಾಧ್ಯ ಪದ ಸಾಧ್ಯ ವಾಕ್ಯದಲ್ಲಿ ಮೊದಲನೇ ವಾಕ್ಯದಲ್ಲಿ ಬರುತ್ತೆ, ನಂತರ ತೀರ್ಮಾನ ವಾಕ್ಯದಲ್ಲಿ ಬರುತ್ತೆ. ನಾವು ನಿಮ್ಗೆ ಹೇಳಿರ್ತೀವಿ ಯಾವ ಸ್ಪಷ್ಟವಾಗಿ ಅದನ್ನ ನೀವು ನೋಡಬೇಕು. ಈಗ ಅರ್ಥ ಇರುವಂತ ಪದ ಇಲ್ಲೂ ಇದೆ, ತೀರ್ಮಾನ ವಾಕ್ಯದಲ್ಲೂ ಇದೆ. ಇದನ್ನ ನಾವು ಸಾಧ್ಯ ಪದ ದೋಷ. ಅದಾದ ನೆಕ್ಸ್ಟ್ ದ್ವಂದ್ವಾರ್ಥ ಪಕ್ಷಪದ ದೋಷ. ಅದನ್ನು ಸಭೆಯಲ್ಲಿ ಇಟ್ಬಿಟ್ಟು ದ್ವಂದ್ವಾರ್ಥ ಪಕ್ಷಪದ ದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೊಟ್ಟರೆ ಪರೀಕ್ಷೆಯಲ್ಲಿ ಅದನ್ನು ನೀವು ಬರೀಬೇಕು. ಇದೇ ರೀತಿ ಅದನ್ನು ಬರ್ಕೊಂಡು ಮತ್ತೆ ಎಕ್ಸ್ಪ್ರೆಷನ್ ಕೊಡಬೇಕು. 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಅವತ್ತಾಗಿರ್ತಲ್ಲ ಎಕ್ಸ್ಪ್ರೆಷನ್ ಕೊಡುವಂಥದ್ದು. ಅದನ್ನು ನೀವು ಸೂಕ್ಷ್ಮವಾಗಿ ಇದೇ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಇದನ್ನ ಗಮನಿಸಬೇಕು. ಯಾವುದು ದ್ವಂದ್ವಾರ್ಥ ಪಕ್ಷಪದ ದೋಷ. ಯಾಕಂದ್ರೆ ನಾವು ರೋಮನಿಗೆ ಬರ್ತೀವಿ 1 ಅಂತ ಅಥವಾ ಎ ಅಂತ ಮಾಡ್ಕೊಳ್ಳಿ. ಆಮೇಲೆ ಬಿ ದ್ವಂದ್ವಾರ್ಥ ಪಕ್ಷಪದ ದೋಷ. ನೆಕ್ಸ್ಟ್ ಸಿ ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಈ 3 ಆಗಿ ಈ ಪೀರಿಯಡ್ ಅಲ್ಲಿ ಈ 3 ಮುಗಿದ್ರೆ ಇಲ್ಲಿ ಏನಾಗುತ್ತೆ 1ನೇ ನಿಯಮ ಮುಗಿಯುತ್ತೆ. ಆಮೇಲೆ 2ನೇ ನಿಯಮಕ್ಕೆ ಹೋಗ್ಬೋದು. ಸಾಮಾನ್ಯವಾಗಿ 1ನೇ ನಿಯಮ ಏನಾಗುತ್ತೆ ಇಲ್ಲಿಗೆ ಇದು ಮುಗಿಯುತ್ತೆ. ಇದು 3 ಆಗಿಬಿಟ್ರೆ ದ್ವಂದ್ವಾರ್ಥ ಪದ ದೋಷ ಈ ಟಾಪಿಕ್ ಅಲ್ಲಿ ಮುಗಿದು 1ನೇ ನಿಯಮ ಮುಗಿಯುತ್ತೆ. ತ್ರಿವಾಕ್ಯಾನುಮಾನದ 1ನೇ ನಿಯಮ. ಆಮೇಲೆ 2ನೇ ನಿಯಮಕ್ಕೆ ಹೋಗುವಂಥದ್ದು. ಸರಿ, ನೆಕ್ಸ್ಟ್ ದ್ವಂದ್ವಾರ್ಥ ಸಾಧ್ಯ ಪದ ದೋಷ ಮುಗಿಯಿತು. ನೆಕ್ಸ್ಟ್ ನಾವಿಲ್ಲಿ ದ್ವಂದ್ವಾರ್ಥ ಪಕ್ಷಪದ ದೋಷ. 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 ನೋಡಿ ನಿಮಗೆ ಇಲ್ಲಿ ದ್ವಂದ್ವಾರ್ಥ ಪಕ್ಷಪದ ದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನ ಕೊಟ್ಟಿರ್ತಾನೆ. ಅರ್ಥ ತಾನೆ? ಅದನ್ನ ಇದೇ ರೀತಿ ಏನು ದ್ವಂದ್ವಾರ್ಥ ಸಾಧ್ಯ ಪದದ ಒಂದು ಎಕ್ಸ್ಪ್ಲನೇಷನ್ ನೋಡಿದ್ವ ಅದೇ ಪ್ಯಾಟರ್ನ್ ಅಲ್ಲೇ ಬರೀಬೇಕು. ದ್ವಂದ್ವಾರ್ಥ ಪಕ್ಷಪದ ದೋಷಕ್ಕೆ ಅಲ್ಲಿ ಅದೇ ರೀತಿ ಒಂದು ಉದಾಹರಣೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಅದನ್ನ ನೀವು ಬುಕ್ಲೆಟಿಗೆ ಬರ್ಕೊಂತೀರಿ. ಬರ್ಕೊಂಡ ತಕ್ಷಣ ನೀವು ಎಕ್ಸ್ಪ್ರೆಷನ್ ಕೊಡಬೇಕು. ಈಗ ಏನು ನಾವು ಎಕ್ಸ್ಪ್ರೆಷನ್ ಮಾಡಿದ್ವಿ ಅದೇ ರೀತಿ ನೋಡಿ. ಅದಕ್ಕೆ ಉದಾಹರಣೆ ಪರಮೌಷಧವು. ಇದು 2ನೇದು ರೋಮನಿಕೆಯಲ್ಲಿ ದ್ವಂದ್ವಾರ್ಥ ಪಕ್ಷಪದ
ಇದು ಎರಡನೇದು, ಇದೆರಡು, ಇದು ಕೂಡ ಫೈನಲ್ ಸ್ಟೇಜ್ ಅರ್ಥ ತಾನೆ. ಆಗ ನೋಡಿ ಪರಮೌಷಧವು ಪರಮೌಷಧವು ಕಾಯಿಲೆಯನ್ನ ಗುಣಪಡಿಸುತ್ತದೆ. ಪರಮೌಷಧವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಪರಮೌಷಧವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಪರಮೌಷಧವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಕಾಯಿಲೆಯನ್ನು ಗುಣಪಡಿಸುತ್ತದೆ. ಫುಲ್ ಸ್ಟಾಪ್. ಸೆಕೆಂಡ್ ಲೈನ್ ಲಂಘನವು ಪರಮೌಷಧವು ಲಂಘನವು ಪರಮೌಷಧವು ಲಂಘನವು ಪರಮೌಷಧವು ಲಂಘನವು ಪರಮೌಷಧವು ಲಂಘನವು ಪರಮೌಷಧವು. ಸೆಕೆಂಡ್ ಲೈನ್. ಥರ್ಡ್ ಲೈನ್ ಲಂಘನವು ಕಾಯಿಲೆಯನ್ನು ಗುಣಪಡಿಸುತ್ತದೆ. Therefore, ಲಂಘನವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಲಂಘನವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಲಂಘನವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಲಂಘನವು ಕಾಯಿಲೆಯನ್ನು ಗುಣಪಡಿಸುತ್ತದೆ. ಮಜಾ ನೋಡಿ, ಈ ರೀತಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಈ ರೀತಿ ಒಂದು ಉದಾಹರಣೆ ಇರುತ್ತೆ. ತಕ್ಷಣ ನೀವು ಮಾಡ್ತೀರಿ, ನಿಮ್ಮ ಆನ್ಸರ್ ಬುಕ್ ಬರ್ಕೊಳ್ತೀರಿ. ಬರ್ಕೊಂಡ ತಕ್ಷಣ ಐಡೆಂಟಿಫೈ ಮಾಡಬೇಕು. ಏನು ಅಂದ್ರೆ ಇಲ್ಲಿ ಯಾವ ಪದ ಇದೆ ಗೆಸ್ ಮಾಡಬೇಕು. ಏನು ಇಲ್ಲಿ ಪರಮೌಷಧ ಅಂತ ಹೇಳ್ಬಿಟ್ಟು ಏನು ಈ ಮೊದಲನೇ ವಾಕ್ಯದಲ್ಲಿ ಐತೆ. ಹಾಗಾದ್ರೆ ಎರಡನೇ ವಾಕ್ಯದಲ್ಲಿ ಪರಮೌಷಧ ಎನ್ನುವಂಥದ್ದು, ನೆಕ್ಸ್ಟ್ ಮೂರನೇ ವಾಕ್ಯದಲ್ಲಿ ಸರಿ. ಹಾಗಾದ್ರೆ ಇಲ್ಲಿ ಪಕ್ಷಪದ ಅಂತಕ್ಕಂಥದ್ದು ಇದೆಯಲ್ಲ, ಮೊದಲನೇ ವಾಕ್ಯದಲ್ಲಿ ಬರಲ್ಲ. ಪಕ್ಷಪದ ಎರಡನೇ ವಾಕ್ಯದಲ್ಲಿ ಬಂದಿರುತ್ತೆ. ಪಕ್ಷವಾಕ್ಯ ಮೊದಲನೇ ಹೇಳಿದವ ನಾವು ಮೊದಲನೇ ವಾಕ್ಯವನ್ನ ಸಾಧ್ಯ ವಾಕ್ಯ, ಎರಡನೇ ವಾಕ್ಯ ಪಕ್ಷವಾಕ್ಯ ಪಕ್ಷವಾಕ್ಯ. ಇನ್ನು ಮೂರನೇ ವಾಕ್ಯ ನಿರ್ಣಯ ವಾಕ್ಯ ಅಥವಾ ತೀರ್ಮಾನ ಅಥವಾ ಅನುಮಿತಿ. ನಿರ್ಣಯ ಬಾರ್ ಅನುಮಿತಿ. ಹಾಗಾದ್ರೆ ನೋಡಿ, ಇಲ್ಲಿ ಸಬಡಿಗೇನು ದ್ವಂದ್ವಾರ್ಥ ಪಕ್ಷಪದ ದೋಷ. ಹಾಗಾದ್ರೆ ಡೆಫಿನೇಷನ್ ಏನು? ಪಕ್ಷಪದವು ಎಷ್ಟನೇ ವಾಕ್ಯದಲ್ಲಿ? ಇಲ್ಲಿ ಮೊದಲನೇದು ಸಾಧ್ಯ ವಾಕ್ಯ, ಎರಡನೇದು ಪಕ್ಷವಾಕ್ಯ, ಮೂರನೇದು ತೀರ್ಮಾನ ವಾಕ್ಯ. ಹಾಗಾದ್ರೆ ಪಕ್ಷ ಪದ ಮೊದಲನೇ ವಾಕ್ಯದಲ್ಲಿ ಬರುತ್ತೋ, ಎರಡನೇ ವಾಕ್ಯದಲ್ಲಿ ಬರುತ್ತೋ, ಮೂರನೇ ವಾಕ್ಯದಲ್ಲಿ ಬರುತ್ತೋ? ಸಾಧ್ಯ ಪದ ಎಲ್ಲಿ ಬರುತ್ತೆ? ಸಾಧ್ಯ ವಾಕ್ಯದಲ್ಲಿ ಬರುತ್ತೆ ಮತ್ತು ತೀರ್ಮಾನ ವಾಕ್ಯದಲ್ಲಿ ಬರುತ್ತೆ. ಅಂದ್ರೆ ಒಂದು ಮತ್ತು ಮೂರನೇ ವಾಕ್ಯದಲ್ಲಿ. ಪಕ್ಷ ಪದ ಯಾವ ವಾಕ್ಯದಲ್ಲಿ ಬರುತ್ತೆ? ಮೊದಲನೇ ವಾಕ್ಯ ಸಾಧ್ಯ ವಾಕ್ಯದಲ್ಲಿ ಬರುತ್ತಾ? ಇಲ್ಲ. ಎರಡನೇ ವಾಕ್ಯ ಪಕ್ಷವಾಕ್ಯದಲ್ಲಿ ಪಕ್ಷಪದ ಬರುತ್ತೆ. ಇನ್ನು ಪಕ್ಷಪದ ಮತ್ತೆ ಬರುತ್ತೆ ತೀರ್ಮಾನ ವಾಕ್ಯದಲ್ಲಿ ಪಕ್ಷಪದ ಬರುತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮತ್ತೆ ನಾವು ಪದೇ ಹೇಳಾಗಿರಲ್ಲ, ಸಾಧ್ಯ ಪದ ಮೊದಲನೇ ವಾಕ್ಯದಲ್ಲಿ ಅಂದ್ರೆ ಸಾಧ್ಯ ವಾಕ್ಯದಲ್ಲಿ ಒಮ್ಮೆ ಬರುತ್ತೆ, ತೀರ್ಮಾನ ವಾಕ್ಯದಲ್ಲಿ ಒಮ್ಮೆ ಬರುತ್ತೆ, ಅದು ಸಾಧ್ಯ ಪದ. ಪಕ್ಷಪದ ಅಂತಕ್ಕಂಥದ್ದು ಪಕ್ಷವಾಕ್ಯದಲ್ಲಿ ಅಂದ್ರೆ ಎರಡನೇ ವಾಕ್ಯಕ್ಕೆ ಪಕ್ಷವಾಕ್ಯ. ಈ ಪಕ್ಷಪದ ಎರಡನೇ ವಾಕ್ಯದಲ್ಲಿ ಬರುತ್ತೆ ಮತ್ತು ತೀರ್ಮಾನ ವಾಕ್ಯದಲ್ಲಿ ಬರುತ್ತೆ. ಅದನ್ನೇ ನಾವು ದ್ವಂದ್ವಾರ್ಥ ಪಕ್ಷಪದ ದೋಷ ಅಂತ ಕರೀತೀವಿ.
ಅಲ್ಲೊಂದು ರೀತಿ ಅರ್ಥ ಕೊಡುತ್ತೆ, ಇಲ್ಲೊಂದು ರೀತಿ ಅರ್ಥ ಕೊಡುತ್ತೆ. ಹಾಗಾದ್ರೆ ಇಲ್ಲಿ ಪಕ್ಷವಾಕ್ಯದಲ್ಲಿರ್ತಕ್ಕಂಥ ಆ ಪಕ್ಷಪದ ಯಾವುದು ಮತ್ತು ತೀರ್ಮಾನ ವಾಕ್ಯದಲ್ಲಿರ್ತಕ್ಕಂಥ ಪಕ್ಷಪದ ಯಾವುದು ಅನ್ನೋದನ್ನ ನೀವು ಗುರುತು ಮಾಡಬಹುದು. ಹಾಗಾದ್ರೆ ಯಾವುದು? ಲಂಘನ. ಲಂಘನ ಎನ್ನುವಂಥದ್ದು ಪಕ್ಷವಾಕ್ಯದಲ್ಲಿ ಅದು ಪ್ರಸ್ತಾಪ ಆಗಿದೆ. ಅದೇ ರೀತಿಯಾಗಿ ತೀರ್ಮಾನ ವಾಕ್ಯದಲ್ಲೂ ಕೂಡ ಲಂಘನ ಎನ್ನುವಂತ ಪದ ಬಂದಿದೆ. ಯಾಕಂದ್ರೆ ಹಾಗಾದ್ರೆ ಇಲ್ಲಿ ಈ ಲಂಘನ ಎನ್ನುವ ಪದ, ಲಂಘನ ಎನ್ನುವ ಪದ ಪಕ್ಷವಾಕ್ಯದಲ್ಲಿ ಏನಾಗಿದೆ? ಒಂದು ರೀತಿಯಾದಂತಹ ಅರ್ಥವನ್ನು ಕೊಟ್ಟಿದೆ. ಏನು? ಲಂಘನ ಪರಮೋಷದವು. ಈ ಲಂಘನ ಅಂತಕ್ಕಂಥದ್ದು ಇದೆಯಲ್ಲ, ಲಂಘನ ಅಂದ್ರೇನು? ಲಂಘನ ಅಂದ್ರೆ ಉಪವಾಸ. ಲಂಘನ ಅಂದ್ರೆ ಉಪವಾಸ. ಇದು ಪರಮೌಷಧ ಎಂಬ ರೀತಿಯ ಅರ್ಥವನ್ನ ಕೊಡಲ್ಪಟ್ಟಿದೆ. ಅಂದ್ರೆ ಇದರ ಅರ್ಥ ಏನು? ಉಪವಾಸ ಇರುವಂತದ್ದು ಇದೆಯಲ್ಲ, ಅದು ಹೆಚ್ಚಿನ ಒಂದು ಪರಮೌಷಧ ಅಂತ ಹೇಳ್ತದೆ. ಆ ರೀತಿ ಬಳಸಲ್ಪಟ್ಟಿರ್ತಕ್ಕಂಥದ್ದು. ಇದು ನಿರ್ಣಯ ವಾಕ್ಯದಲ್ಲಿ ಬಳಸಲ್ಪಟ್ಟಂತ ಲಂಘನ ಎನ್ನುವ ಪದ ಆರುವುದು ಅಥವಾ ಜಿಗಿಯುವುದು ಎಂಬ ಅರ್ಥವನ್ನ ಇಲ್ಲಿ ಕೊಡಲ್ಪಟ್ಟಿದೆ. ಅರ್ಥನೇ? ಏನಿದೆ? ಒಂದು ಉಪವಾಸ ಎಂಬ ಅರ್ಥವನ್ನು, ಇನ್ನು ನಿರ್ಣಯ ವಾಕ್ಯದಲ್ಲಿ ಲಂಘನ ಎನ್ನುವ ಪದವು ಆರುವುದು ಅಥವಾ ಜಿಗಿಯುವುದು ಎಂಬ ಅರ್ಥವನ್ನ ಕೊಡಲ್ಪಟ್ಟಿದೆ. ಅರ್ಥನೇ? ಆ ರೀತಿಯಾದ ಒಂದು ಅರ್ಥವನ್ನ ಇಲ್ಲಿ ಕೊಡಲ್ಪಟ್ಟಿರೋದ್ರಿಂದ ಅರ್ಥನೇ ಇಲ್ಲಿ ಈ ರೀತಿ ಈ ದ್ವಂದ್ವ ಪಕ್ಷಪದವು ದ್ವಂದ್ವಾರ್ಥವನ್ನು ಉಂಟು ಮಾಡೋದ್ರಿಂದ ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ಇನ್ನೊಂದ್ಸಲ ಎಲ್ಲ ರಿಪೀಟ್ ಆಗಿ ಹೇಳಿ. ಪಕ್ಷವಾಕ್ಯದಲ್ಲಿ ಬಳಸಲ್ಪಟ್ಟಂತಹ ಲಂಘನ ಎನ್ನುವ ಪದ ಉಪವಾಸ ಎಂಬ ಅರ್ಥವನ್ನು, ಇನ್ನು ನಿರ್ಣಯ ವಾಕ್ಯದಲ್ಲಿ ಬಳಸಲ್ಪಟ್ಟಂತಹ ಲಂಘನ ಎನ್ನುವ ಪದ ಆರುವುದು ಅಥವಾ ಜಿಗಿಯುವುದು, ಫ್ಲೈಯಿಂಗ್ ಎಂಬ ಅರ್ಥವನ್ನ ಕೊಟ್ಟಿರುವುದರಿಂದ ಅಥವಾ ಕೊಟ್ಟಿರೋದ್ರಿಂದ ಇದನ್ನು ನಾವೇನು ಕರೀತೀವಿ ಅಂದ್ರೆ ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ಅರ್ಥಾನೆ? ಹಾಗಾದ್ರೆ ಇಲ್ಲಿ ಅದೇ ಪ್ಯಾಟರ್ನ್ ಬಂದಿದ್ದು ನಾವು ಯಾವ ರೀತಿ ವಿವರಿಸಿದ್ರು ಅದೇ ಪ್ಯಾಟರ್ನ್ಗೆ ಅನುಗುಣವಾಗಿ ಬೇಕು. ಅಂದ್ರೆ ಈ ಉದಾಹರಣೆ ನೀವು ಬುಕ್ಲೆಟ್ ಇರೋದನ್ನ ನೀವು ಆಸಕ್ತಿ ಬರ್ಕ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥದ್ದು ನೀವು ಬುಕ್ಲೆಟ್ ಬರ್ಕೊಂಡ ತಕ್ಷಣ ಇದು ಕೆಳಗಡೆ ಬೇಕು. ಏನು? ಈ ವಾದದ ಹೆಸರು. ಕೆಳಗಡೆ ಈ ವಾದದ ಹೆಸರು. ಏನು ಈ ವಾದದ ಹೆಸರು? ದ್ವಂದ್ವಾರ್ಥ ಪಕ್ಷಪದ ದೋಷ. ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ದ್ವಂದ್ವಾರ್ಥ ಪಕ್ಷಪದ ದೋಷ. ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ಗೊತ್ತಾನೆ? ಸರಿ, ಇದಾದ ತಕ್ಷಣ ನೀವು ಏನ್ ಬರೀಬೇಕು? ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದರೇನು? ಅದಕ್ಕೆ ಸಂಕ್ಷಿಪ್ತವಾಗಿ ಒಂದು ಡೆಫಿನೇಷನ್ ಬರೀಬೇಕು. ಅರ್ಥಾನೆ? ಏನು ನೋಡಿ, ಪಕ್ಷಪದವು ಪಕ್ಷವಾಕ್ಯದಲ್ಲಿ ಒಂದು ರೀತಿಯ ಅರ್ಥವನ್ನ ಕೊಡುವಂತಿದ್ದು, ಕಾಮರ್ಸ್. ಇನ್ನು ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡುವುದಕ್ಕೆ ನಾವು ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ಅದು ಡೆಫಿನೇಷನ್. ಅದನ್ನು ನೀವು ಇಲ್ಲಿ ಬರೆಯಬೇಕು. ವಾದದ ಹೆಸರು ಬರೆದ್ರಿ, ದ್ವಂದ್ವಾರ್ಥ ಪಕ್ಷಪದ ದೋಷ. ಇನ್ನು ಸೆಕೆಂಡ್ ಸ್ಥಾನದಲ್ಲಿ ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದರೇನು? ಅದಕ್ಕೆ ಸಂಕ್ಷಿಪ್ತವಾಗಿ ಡೆಫಿನೇಷನ್ ವ್ಯಾಖ್ಯಾನ ಬರೆಯಬೇಕು. ಆನ್ಸರ್ ಏನು? ಪಕ್ಷಪದವು ಕಮಾಸ್
ಪಕ್ಷವಾಕ್ಯದಲ್ಲಿ ಒಂದು ರೀತಿ ಅರ್ಥ ಕೊಡುವಂತಿದ್ದು ಪಕ್ಷವಾಕ್ಯದಲ್ಲಿ ಪಕ್ಷಪದವು ಪಕ್ಷವಾಕ್ಯದಲ್ಲಿ ಒಂದು ರೀತಿ ಅರ್ಥ ಕೊಡುವಂತಿದ್ದು ಒಂದು ರೀತಿಯಲ್ಲಿ ಅರ್ಥ ಕೊಡುವಂತಿದ್ದು ಒಂದು ರೀತಿಯಲ್ಲಿ ಅರ್ಥ ಕೊಡುವಂತಿದ್ದು ಒಂದು ರೀತಿಯಲ್ಲಿ ಅರ್ಥ ಕೊಡುವಂತಿದ್ದು ಕಮಾಸ್ ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿ ಅರ್ಥ ಕೊಡಲ್ಪಟ್ಟರೆ ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ಇಲ್ಲಿ ಅರ್ಥ ಕೊಡುವಂತಿದ್ದು ಕಮಾಸ್ ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿ ಅರ್ಥ ಕೊಡಲ್ಪಟ್ಟರೆ ನಿರ್ಣಯ ವಾಕ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡಲ್ಪಟ್ಟರೆ ಅರ್ಥ ಕೊಡುವುದಕ್ಕೆ ಅಥವಾ ಅರ್ಥ ಕೊಡಲ್ಪಟ್ಟರೆ ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡಲ್ಪಟ್ಟರೆ ಕಮಾಸ್ ಅದಕ್ಕೆ ನಾವು ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡಲ್ಪಟ್ಟರೆ ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ದ್ವಂದ್ವಾರ್ಥ ಪಕ್ಷಪದ ದೋಷ ಎಂದು ಹೆಸರು. ನೆಕ್ಸ್ಟ್ ಅದಾದ ನಂತರ ಪ್ರಸ್ತುತ ಉದಾಹರಣೆಯಲ್ಲಿ ಪಕ್ಷಪದ ಯಾವ ರೀತಿಯಾಗಿ ಇದು ದ್ವಂದ್ವಾರ್ಥವನ್ನು ಉಂಟು ಮಾಡಿದೆ ಅನ್ನೋದನ್ನು ನೀವು ಏನ್ ಮಾಡಬೇಕು, ವಿಮರ್ಶಿಸಬೇಕು. ಅದನ್ನು ಪರಾಮರ್ಶಿಸೋದಾದ್ರೆ ಪಕ್ಷವಾಕ್ಯದಲ್ಲಿ ಬಳಸಲ್ಪಟ್ಟಂತ ಲಂಘನ ಎನ್ನುವ ಪದ ಏನು ಉಪವಾಸ ಎಂತಲೂ, ಇನ್ನು ನಿರ್ಣಯ ವಾಕ್ಯದಲ್ಲಿ ಬಳಸಲ್ಪಟ್ಟಂತ ಲಂಘನ ಎನ್ನುವ ಪದ ಆರುವುದು ಅಥವಾ ಜಿಗಿಯುವುದು ಎಂಬ ಅರ್ಥವನ್ನ ಕೊಡಲ್ಪಟ್ಟಿದೆ ಅಥವಾ ಸೂಚಿಸುತ್ತದೆ. ಇದು ಪ್ರಸ್ತುತ ಉದಾಹರಣೆಯಲ್ಲಿ ಈ ಪಕ್ಷಪದವು ಉಂಟು ಮಾಡುವಂತ ಒಂದು ದ್ವಂದ್ವಾರ್ಥ. ಅದನ್ನು ಸಂಕ್ಷಿಪ್ತವಾಗಿ ಮೂರನೇ ಸ್ಥಾನದಲ್ಲಿ ಬರೀಬಹುದು. ಹೇಗೆ ಪಕ್ಷವಾಕ್ಯದಲ್ಲಿ ಪಕ್ಷಪದವು ಉಪವಾಸ ಎಂತಲೂ ಕಮಸ್ ನಿರ್ಣಯ ವಾಕ್ಯದಲ್ಲಿ ಆರುವುದು ಅಥವಾ ಜಿಗಿಯುವುದು ಎಂಬ ಅರ್ಥ ಸೂಚಿಸುತ್ತದೆ. ಉಪವಾಸ ಎಂಬುದು ಕಮಸ್ ನಿರ್ಣಯ ವಾಕ್ಯದಲ್ಲಿ ಆರುವುದು ಜಿಗಿಯುವುದು, ಆರುವುದು ಫ್ಲೈಂಗ್, ಆರುವುದು ಜಿಗಿಯುವುದು ಎಂಬ ಅರ್ಥ ಕೊಡಲ್ಪಟ್ಟಿದೆ ಅಥವಾ ಎಂಬರ್ಥ ಸೂಚಿಸುತ್ತದೆ.
ಎಂಬರ್ಥ ಸೂಚಿಸುತ್ತದೆ. ಆಯ್ತಾ? ನೆಕ್ಸ್ಟ್ ನಾವು ಏನು ನೆಕ್ಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಏನು ಬರೀಬೇಕು? ನೆಕ್ಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಈ ವಾದವು ಏನಾಗಿದೆ? ಅಸಮಂಜಸವಾಗಿದೆ. ಈ ವಾದ ಏನಾಗಿದೆ? ಅಸಮಂಜಸವಾಗಿದೆ. ಏಕೆಂದರೆ 1ನೇ ನಿಯಮದ ಉಲ್ಲಂಘನೆಯಾಗಿದೆ. ಅದನ್ನು ಬರೆಯೋದ್ರಲ್ಲಿ ಲಾಸ್ಟ್ ನಾವು ಈ ವಾದವು ಅಸಮಂಜಸವಾಗಿದೆ. ಈ ವಾದವು ಅಸಮಂಜಸವಾಗಿದೆ. ಈ ವಾದವು ಅಸಮಂಜಸವಾಗಿದೆ. ಯಾಕೆಂದ್ರೆ ಒಂದು ಪದ ಎರಡು ರೀತಿಯ ಅರ್ಥವನ್ನು ಇಲ್ಲಿ ಉಂಟು ಮಾಡೋದ್ರಿಂದ, ಅದು ದ್ವಂದ್ವಾರ್ಥವನ್ನ ಉಂಟು ಮಾಡೋದ್ರಿಂದ ಈ ವಾದ ಅಸಮಂಜಸ ಅಂತ ನಾವು ಕರಿತೀವಿ. ಅರ್ಥನೇ? ಸರಿ. ನೆಕ್ಸ್ಟ್ ನಾವಿಲ್ಲಿ ಏನಾಯ್ತು? ದ್ವಂದ್ವಾರ್ಥ ಪಕ್ಷಪದ ದೋಷ. ಈ ರೀತಿ ಉದಾಹರಣೆ ಕೊಟ್ಟರೆ ಕ್ವಶನ್ ಪೇಪರಲ್ಲಿ, ಈ ಕ್ವಶನ್ ಪೇಪರನ್ನ ಬುಕ್ಕಿಗೆ ಬರ್ಕೊಂಡು ತಕ್ಷಣ ಈ ಪ್ಯಾಟರ್ನ್ ಬರೀಬೇಕು. ವಾದದ ಹೆಸರು ಬರೆದರೆ 2 ಮಾರ್ಕ್ ಕ್ವಶನ್ಸ್. ಇನ್ನು ಪಕ್ಷ ಅಂದರೆ ಯಾವ ರೀತಿ ದ್ವಂದ್ವಾರ್ಥ ಪಕ್ಷಪದ ದೋಷ ಏನು ಡೆಫಿನೇಷನ್ ಬರೆದ್ರೆ ಏನು ಇಲ್ಲಿ 2 ಮಾರ್ಕ್ ಕ್ವಶನ್ಸ್ ಅಥವಾ 1 ಮಾರ್ಕ್ ಕ್ವಶನ್ಸ್. ಅದು ನೆಕ್ಸ್ಟ್ ಪ್ರಸ್ತುತ ಉದಾಹರಣೆಯಲ್ಲಿ ಯಾವ ರೀತಿಯಾಗಿ ಪಕ್ಷಪದ ಅಥವಾ ಸಾಧ್ಯ ಪದ ಅಥವಾ ಮಧ್ಯಮ ಪದ ದ್ವಂದ್ವಾರ್ಥವನ್ನು ಉಂಟು ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ಬರೆದ್ರೆ ಅದು 1 ಮಾರ್ಕ್ಸ್. ವಿವಾದ ಅಸಮಂಜಸ ಅಂತ ಹೇಳ್ಬಿಟ್ಟು ಬರೆದ್ರೆ ಕ್ಷಣ ಬರೋದಿಲ್ಲ. ಸಮಂಜಸ ಅಥವಾ ಅಸಮಂಜಸನ ಅನ್ನೋದನ್ನ ಬರೆದ್ರೆ ಅದಕ್ಕೆ ಮಾರ್ಕ್ಸು. ಒಟ್ಟು 5 ಮಾರ್ಕ್ಸ್ ಅನ್ನ ಇದಕ್ಕೆ ಅಲಾಟ್ ಮಾಡಿರ್ತಾರೆ. ಅರ್ಥಾನೆ? ವಿವಾದದ ಹೆಸರು ಬರೆದ್ರೆ 1 ಅಥವಾ 2 ಮಾರ್ಕ್ಸ್ ಅನ್ನು ಕೊಡುವಂಥದ್ದು. ಅಲ್ಲಿ ಏನಾಯ್ತು? ದ್ವಂದ್ವಾರ್ಥ ಪಕ್ಷಪದ ದೋಷ. ಒಂದು ದ್ವಂದ್ವಾರ್ಥ ಸಾಧ್ಯ ಪದ ಆಯಿತು, ದ್ವಂದ್ವಾರ್ಥ ಪಕ್ಷಪದ. ನೆಕ್ಸ್ಟ್ ಥರ್ಡ್ ಒನ್ ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಈಗ ನಾವು ಮೂರನೇ ಬರೆಯಬೇಕು. ಏನು? ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಅರ್ಥನೇ? ಏನಿದೆ ನೋಡಿ, ನೀವು ಇನ್ನೊಂದು ಮಾಡಬೇಕು. ಈಗ ನಾವು ನಿಮಗೆ ಕ್ಲಾಸ್ ಹೋಗ್ತಾರೆ, ರೆಗ್ಯುಲರ್ ಕ್ಲಾಸ್ ಅಂದ್ರೆ ನಿಮ್ಗೆ ಅದನ್ನ ಹೇಳ್ಬೋದು. ಯಾಕೆ? ಈ ಸಬ್ಜೆಕ್ಟ್ ಪ್ರಿಡಿಕೇಟು ನೋಡಿ, ಇಲ್ಲಿ ಈ ಪರಮೋಷಣ ಅಂತಕ್ಕಂಥದ್ದಲ್ಲ, ಇದು ಮಿಡ್ ಟರ್ಮ್ ಆಗುತ್ತೆ. ಲಂಘನ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಎರಡು ಕಡೆ ಬಂದಿರ್ತಕ್ಕಂಥದ್ದು ಪರಮೋಷದ ಮಿಡ್ ಟರ್ಮ್ ಅಂದ್ರೆ ಮಧ್ಯಮ ಪದ. ಎರಡು ಗುಣಿತ ವಾಕ್ಯಗಳಲ್ಲಿ ಮಧ್ಯಮ ಪದವು ಎರಡು ಗುಣಿತ ವಾಕ್ಯಗಳಲ್ಲಿ ಬರುವಂಥದ್ದು. ಅದನ್ನು ನಾವು ಇಲ್ಲಿ ಪರಮೋಷದ ಮಿಡ್ ಟರ್ಮ್ ಮಧ್ಯಮ ಪದ ಅಂತ ಕರೀತೀವಿ. ಇನ್ನು ಲಂಘನ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ಲಂಘನ ಅಂತಕ್ಕಂಥದ್ದು ಸಬ್ಜೆಕ್ಟು, ಇದು ಕೂಡ ಸಬ್ಜೆಕ್ಟು. ನೆಕ್ಸ್ಟ್ ಕಾಯಿಲೆ ಅಂತಕ್ಕಂಥದ್ದು ಪ್ರಿಡಿಕೇಟು ಅಂದ್ರೆ ಉದ್ದೇಶ ಪದ. ಇದು ವಿಧೇಯ ಪದ. ಇದು ಮಿಡ್ ಟರ್ಮ್ ಮಧ್ಯಮ ಪದ. ಕ್ಲಾಸ್ ರೂಮ್ ಆದರೆ ಅದನ್ನ ಕನ್ಫರ್ಮೇಷನ್ ಆಗೋದು ಹೇಳ್ಬೋದು. ಬಟ್ ಇಲ್ಲಿ ನಾವು ಈ ರೀತಿ ನಾವು ಕಾಣುವಂಥದ್ದು. ಇವು ಬರ್ಕಂಡಕ್ಷನ್ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಮಧ್ಯಮ ಪದ ಹೇಗೆ ಬರುತ್ತೆ? ಎರಡು ಉಳಿದ ವಾಕ್ಯಗಳಲ್ಲಿ ಪರಮೋಷದ ಮಿಡ್ ಟರ್ಮ್. ಉದ್ದೇಶ ಪದ ಎರಡನೇ. ಇದು ಇಲ್ಲಿ ಉದ್ದೇಶ ಪದ ಅಂತಕ್ಕಂಥದ್ದು ಲಂಘನ. ಇನ್ನು ಎರಡು ಕಾಯಿಲೆ ಇದು ವಿಧೇಯ ಪದ ಅಂತಕ್ಕಂಥದ್ದು. ಇವೆಲ್ಲವೂ ಮುಂದೆ ನೋಡುವಂಥದ್ದು. ನೆಕ್ಸ್ಟ್ ನಮಗೆ ಇದಾದ್ಮೇಲೆ ದ್ವಂದ್ವಾರ್ಥ ಪಕ್ಷಪದ. ಆಯ್ತಾ? ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ನೆಕ್ಸ್ಟ್ ನಮಗೇನು? ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಇದು ಪ್ರಸ್ತಾಪ ಎಕ್ಸ್ಪ್ರೆಷನ್ ಆದ್ರೆ ಈಗ ದ್ವಂದ್ವಾರ್ಥ ಪದದೋಷ ಎಂದರೇನು? ದ್ವಂದ್ವಾರ್ಥ ಪದದೋಷದ 3 ಬಗೆಗಳು ಅಲ್ಲಿಗೆ ಎಕ್ಸ್ಪ್ರೆಷನ್ ಮುಗಿಯುತ್ತೆ. ಇವು 3 ಕೂಡ ಎಕ್ಸಾಮಿನೇಷನ್ ಕೇಳ್ತಾನೆ. 1 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ. ಉದಾಹರಣೆಯನ್ನ ವಾದಗಳನ್ನ ಹೆಸರಿಸಿ ಮತ್ತು ಪರಿಶೀಲಿಸಿ ಅನ್ನೋದು ಕೂಡ 1, 2 ಇರ್ತವೆ. ಸುಮಾರು 2, 4, 2, 5, 7, 12 ಮಾರ್ಕ್ಸ್ ಇರುತ್ತೆ. ಸರಿ.
ನೋಡಿ ಈಗ ಥರ್ಡ್ ಮೂರನೇದು ದ್ವಂದ್ವರ್ಥ ಮಧ್ಯಮ ಪದದೋಷ. ಎಲ್ಲ ಚಳಿಯನ್ನು ದ್ವಂದ್ವರ್ಥ ಮಧ್ಯಮ ಪದದೋಷ. ದ್ವಂದ್ವರ್ಥ ಮಧ್ಯಮ ಪದದೋಷ. ಮಧ್ಯಮ ಪದ ದೋಷ. ದ್ವಂದ್ವರ್ಥ ಮಧ್ಯಮ ಪದ ದೋಷ. ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಒಂದು ಉದಾಹರಣೆ ಇರುತ್ತೆ, ಅದು ನೀವು ಬುಕ್ಲೆಟ್ ಬರ್ಕೊಂತೀರಿ. ಬುಕ್ಲೆಟ್ ಬರ್ಕೊಂಡು ಮತ್ತೆ ಇದೇ ತರ ಏನು ಎಕ್ಸ್ಪ್ಲನೇಷನ್ ಮಾಡಿದ್ರು ಅದೇ ರೀತಿ ಎಕ್ಸ್ಪ್ಲನೇಷನ್ ಮಾಡಬೇಕು. ಇದರ ಮೇಲೆ ಕೂಡ ಈ ಟಾಪಿಕ್ ಮೇಲೂ ಕೂಡ ಕ್ವಶನ್ ಮಾರ್ಕ್ ಕ್ವಶನ್ಸ್ ದ್ವಂದ್ವರ್ಥ ಮಧ್ಯಮ ಪದ ದೋಷ ಎಂದರೆ ಏನು ಅಂತ 5 ಮಾರ್ಕ್ಸ್ ಕೂಡ ಏನಂತೆ ಕ್ವಶನ್ ಪೇಪರ್ ಅಲ್ಲಿ ಒಂದು ಉದಾಹರಣೆ ಕೊಟ್ಟಿರ್ತಾರೆ. ಆ ಉದಾಹರಣೆ ನೀವು ಬುಕ್ ರೆಡಿ ಬರ್ಕೊಂತೀರಿ, ಅದನ್ನು ಮತ್ತೆ ಎಕ್ಸ್ಪ್ರೆಷನ್ ಏನು ಎಕ್ಸ್ಪ್ರೆಷನ್ ಮಾಡಿದ್ರು ಆ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದು ಎಲ್ಲ ಚಳಿಯನ್ನು ಬೆಂಕಿಯಿಂದ ಹೋಗಲಾಡಿಸಬಹುದು. 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 ಫುಲ್ ಸ್ಟಾಪ್. ಇನ್ನು ಸೆಕೆಂಡ್ ಲೈನ್, ಈತನ ರೋಗ ಚಳಿ. ಈತನ ರೋಗ ಚಳಿ. ಈತನ ರೋಗ ಚಳಿ. ಸೆಕೆಂಡ್ ಲೈನ್. therefore ಥರ್ಡ್ ಲೈನಲ್ಲಿ ಈತನ ರೋಗವನ್ನ ಬೆಂಕಿಯಿಂದ ಹೋಗಲಾಡಿಸಬಹುದು. ಥರ್ಡ್ ಲೈನಲ್ಲಿ ಈತನ ರೋಗವನ್ನ ಬೆಂಕಿಯಿಂದ ಹೋಗಲಾಡಿಸಬಹುದು. ಈತನ ರೋಗವನ್ನು ಬೆಂಕಿಯಿಂದ ಹೋಗಲಾಡಿಸಬಹುದು. ಈತನ ರೋಗವನ್ನು ಬೆಂಕಿಯಿಂದ ಹೋಗಲಾಡಿಸಬಹುದು. ಬೆಂಕಿಯಿಂದ ಹೋಗಲಾಡಿಸಬಹುದು. ನೋಡಿ, ಬೆಂಕಿಯಿಂದ ಹೋಗಲಾಡಿಸಬಹುದು. ಇಲ್ಲಿ ನಾವು ದ್ವಂದ್ವಾರ್ಥ ಮಧ್ಯಮ ಪದ ದೋಷ ಅಂತಾನೆ. ಹಾಗಾದ್ರೆ ಇಲ್ಲಿ ಈ ರೀತಿ ಕ್ವಶನ್ ಪೇಪರ್ ಇರೋದ್ರಿಂದ ನಿಮ್ಮ ಬುಕ್ಲೆಟ್ ಬರ್ಕೊಂತೀರಿ. ಬರ್ಕೊಂಡ ತಕ್ಷಣ ನೀವು ಐಡೆಂಟಿಫೈ ಮಾಡಬೇಕು ಏನು ಇಲ್ಲಿ ಮಧ್ಯಮ ಪದ ಯಾವುದು. 2 ವಾಕ್ಯದಲ್ಲಿ ಬಂದಿರತಕ್ಕಂಥದ್ದು. ಮೊದಲನೇ ವಾಕ್ಯದಲ್ಲಿ ಅಂದ್ರೆ ಸಾಧ್ಯ ವಾಕ್ಯ, ಇದು ಸಾಧ್ಯ ವಾಕ್ಯ. ಎರಡನೇದು ಪಕ್ಷ ವಾಕ್ಯ. ಮೂರನೇದು ನಿರ್ಣಯ ವಾಕ್ಯ. ಹಾಗಾದ್ರೆ ಇಲ್ಲಿ ಸಾಧ್ಯ ವಾಕ್ಯದಲ್ಲೂ ಅಂದ್ರೆ ಮೊದಲನೇ ಈ ಮಧ್ಯಮ ಪದ ಅಂತಕ್ಕಂಥದ್ದು ಮೊದಲ 2 ವಾಕ್ಯದಲ್ಲಿ ಬರ್ತದೆ. ಮೊದಲ 2 ವಾಕ್ಯದಲ್ಲಿ ಅಂದ್ರೆ ಏನಲ್ಲಿ ಸಾಧ್ಯ ವಾಕ್ಯ ಮತ್ತು ಪಕ್ಷ ವಾಕ್ಯ. ಮೊದಲನೇದು ಸಾಧ್ಯ ವಾಕ್ಯ, ಎರಡನೇದು ಪಕ್ಷ ವಾಕ್ಯ, ಮೂರನೇದು ನಿರ್ಣಯ ವಾಕ್ಯ. ನಿರ್ಣಯ ವಾಕ್ಯದಲ್ಲಿ ಬಂದಿರಲ್ಲ, ಅದಕ್ಕೆ ಡೆಫಿನೇಷನ್
ಮಧ್ಯಮ ಪದ ಎಂದರೇನು? ವಾಟ್ ಈಸ್ ಮಿಡ್ಲ್ ಟರ್ಮ್? ಅದಕ್ಕೆ ಡೆಫಿನೇಷನ್, ಮಧ್ಯಮ ಪದವು ಸಾಧ್ಯ ವಾಕ್ಯದಲ್ಲಿ ಮೊದಲನೇ ವಾಕ್ಯ, ಮಧ್ಯಮ ಪದವು ತ್ರಿವಾಕ್ಯಾನುಮಾನದಲ್ಲಿ ಮೊದಲ ಎರಡು ವಾಕ್ಯದಲ್ಲಿ, ಅಂದರೆ ಸಾಧ್ಯವಾಕ್ಯ ಮತ್ತು ಪಕ್ಷವಾಕ್ಯದಲ್ಲಿ ಬಂದಿದ್ದು, ಇನ್ನು ಕಾಮಸಕ್ಕಿತ್ತು, ಇನ್ನು ನಿರ್ಣಯ ವಾಕ್ಯದಲ್ಲಿ ಬಾರದೇ ಇರುವ ಪದವನ್ನ ಮಧ್ಯಮ ಪದ ಎಂದು ಹೆಸರು. ಇಲ್ಲಿ ಏನಿದೆ ಮಧ್ಯಮ ಪದ ಅಂದ್ರೆ, ಮಧ್ಯಮ ಪದವು ಅಂದ್ರೆ ಒಂದು ತ್ರಿವಾಕ್ಯಾನುಮಾನದಲ್ಲಿ ಮೊದಲ ಎರಡು ವಾಕ್ಯದಲ್ಲಿ, ಅಂದ್ರೆ ಸಾಧ್ಯವಾಕ್ಯ ಹಾಗೂ ಪಕ್ಷವಾಕ್ಯದಲ್ಲಿ ಬಂದಿದ್ದು, ನಿರ್ಣಯ ವಾಕ್ಯದಲ್ಲಿ ಬಾರದೇ ಇರುವ ಪದವನ್ನ ಏನು ಮಧ್ಯಮ ಪದ ಎಂದು ಹೆಸರು. ಹಾಗಾದ್ರೆ ಮೊದಲನೇ ಮತ್ತು ಎರಡನೇ ವಾಕ್ಯದಲ್ಲಿ ಬಂದಿರತಕ್ಕಂಥ ಕಾಮನ್ ಆಗಿ ಬಂದಿರತಕ್ಕಂಥ ಒಂದು ವರ್ಡ್ ಯಾವುದು? ಮಧ್ಯಮ ಪದ ಯಾವುದು? ನೋಡಿ, ಇಲ್ಲೂ ಕೂಡ ಚಳಿ, ಇಲ್ಲೂ ಕೂಡ ಚಳಿ. ನಿರ್ಣಯ ವಾಕ್ಯದಲ್ಲಿ ಬರಲ್ಲ ಮಧ್ಯಮ ಪದ. ಇಲ್ಲಿ ದ್ವಂದ್ವಾರ್ಥ ಮಧ್ಯಮ ಪದ. ಮಧ್ಯಮ ಪದ ಏನು ಬರುತ್ತೆ ಅಂದ್ರೆ ಮೊದಲನೇ ವಾಕ್ಯ ಮತ್ತು ಎರಡನೇ ವಾಕ್ಯ, ಅಂದ್ರೆ ಎರಡು ಗೃಹೀತ ವಾಕ್ಯಗಳಲ್ಲಿ ಮಾತ್ರ ಮಧ್ಯಮ ಪದ ಬರುತ್ತೆ. ಇನ್ನು ನಿರ್ಣಯ ವಾಕ್ಯದಲ್ಲಿ ಬಾರದೇ ಇರುವಂತಹ ಪದ ಮಧ್ಯಮ ಪದ ಬರೋದು ಮೊದಲ ಎರಡು ವಾಕ್ಯದಲ್ಲಿ, ಒಂದು ಸಾಧ್ಯ ವಾಕ್ಯ, ಎರಡು ಪಕ್ಷವಾಕ್ಯ. ನೋಡಿ, ಇಲ್ಲಿ ಈ ಮಿಡ್ಲ್ ಟರ್ಮ್, ಇದು ಚಳಿ ಮೊದಲನೇ ವಾಕ್ಯದಲ್ಲಿ ಚಳಿ ಅಂತಕ್ಕಂಥದ್ದು, ಇಲ್ಲಿ ಕೂಡ ಚಳಿ, ಮಿಡ್ಲ್ ಟರ್ಮ್, ಎಂ ಎಂ ಮಧ್ಯಮ ಪದ ಆಗುತ್ತಾನೆ. ಇನ್ನು ನೆಕ್ಸ್ಟ್ ನಮಗೆ ಆ ಮಿಡ್ಲ್ ಟರ್ಮ್ ಆದ್ಮೇಲೆ ನೆಕ್ಸ್ಟ್ ನಾವು ಏನಿಲ್ಲಿ ಈ ಕಡೆ ಈ ಎರಡು ಆಧಾರ ವಾಕ್ಯಗಳಲ್ಲಿ ಈ ಮಿಡ್ಲ್ ಟರ್ಮ್ ಬಂದಿದ್ದು, ಇನ್ನು ಯಾವ್ದನ್ನ ಈ ಕಡೆ ಈ ಬೆಂಕಿ ಅಂತ ಕರೀತಿದ್ದೀರಾ, ಪ್ರಿಡಿಕೇಟ್ ವಿಧೇಯ ಪದ, ಇಲ್ಲೂ ಕೂಡ ಪ್ರಿಡಿಕೇಟ್ ವಿಧೇಯ ಪದ. ನೆಕ್ಸ್ಟ್ ಈತನ ರೋಗ ಅಂತ ಕರೀತಿದ್ದೀರಾ, ಅದು ಸಬ್ಜೆಕ್ಟ್, ಇಲ್ಲೂ ಕೂಡ ಸಬ್ಜೆಕ್ಟ್. ಈ ರೀತಿಯಾಗಿ ಗುರುತು ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಮಧ್ಯಮ ಪದ ಇದೆಯಲ್ಲ, ಅದು ಮೊದಲನೇ ವಾಕ್ಯದಲ್ಲಿ ಯಾವ ರೀತಿಯಾಗಿ ಅರ್ಥವನ್ನು ಕೊಟ್ಟಿದೆ, ಇನ್ನು ಎರಡನೇ ವಾಕ್ಯದಲ್ಲಿ ಯಾವ ರೀತಿಯಾಗಿ ಅರ್ಥವನ್ನು ಕೊಟ್ಟಿದೆ ಅನ್ನೋದನ್ನು ನೀವು ವಿಮರ್ಶಿಸಬೇಕು. ಇದಾದ ತಕ್ಷಣ ನೀವು ಈಗಾಗಲೇ ನೀವು ನೋಡಿದ ರೀತಿಯಲ್ಲಿ ಈ ವಾದದ ಹೆಸರು ಬೇಗಂತೀರಿ. ಈ ವಾದದ ಹೆಸರು, ಈ ವಾದದ ಹೆಸರು, ಈ ವಾದದ ಹೆಸರು ಏನನ್ನು? ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ದ್ವಂದ್ವಾರ್ಥ, ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ದ್ವಂದ್ವಾರ್ಥ ಮಧ್ಯಮ ಪದ ದೋಷ. ಹಾಗಾದ್ರೆ ಡೆಫಿನೇಷನ್ ದ್ವಂದ್ವಾರ್ಥ ಮಧ್ಯಮ ಪದ ದೋಷ ಎಂದರೇನು? ಅದಕ್ಕೆ ಡೆಫಿನೇಷನ್, ಅದಕ್ಕೆ ಉದಾಹರಣೆ ಸಾಧ್ಯ ವಾಕ್ಯದಲ್ಲಿ ದ್ವಂದ್ವಾರ್ಥ ಪದ ಎಲ್ಲಿ ಬರುತ್ತೆ? ತ್ರಿವಾಕ್ಯ ಮೊದಲ ಎರಡು ವಾಕ್ಯದಲ್ಲಿ ಬರುತ್ತೆ, ನಿರ್ಣಯ ವಾಕ್ಯದಲ್ಲಿ ಬರೋದಿಲ್ಲ. ಮೊದಲನೇ ವಾಕ್ಯವನ್ನು ಸಾಧ್ಯ ವಾಕ್ಯ ಅಂತ ಕರಿತೀವಿ, ಎರಡನೇ ವಾಕ್ಯವನ್ನು ಪಕ್ಷವಾಕ್ಯ ಅಂತ ಕರಿತೀವಿ. ಸರಿ, ಇಲ್ಲಿ ಏನು ಮಧ್ಯಮ ಪದವು, ಮಧ್ಯಮ ಪದವು ಮಧ್ಯಮ ಪದವು ಸಾಧ್ಯ ವಾಕ್ಯದಲ್ಲಿ ಒಂದು ರೀತಿ ಅರ್ಥ ಕೊಡುವಂತಿದ್ದು, ಸಾಧ್ಯ ವಾಕ್ಯದಲ್ಲಿ ಮಧ್ಯಮ ಪದವು ಸಾಧ್ಯ ವಾಕ್ಯದಲ್ಲಿ ಒಂದು ರೀತಿ ಅರ್ಥ ಕೊಡಲ್ಪಟ್ಟಿದ್ದು, ಸಾಧ್ಯ ವಾಕ್ಯದಲ್ಲಿ ಒಂದು ರೀತಿಯಲ್ಲಿ ಅರ್ಥ ಕೊಡಲ್ಪಟ್ಟಿದ್ದು, ಕಮಾಸ್ ಪಕ್ಷವಾಕ್ಯದಲ್ಲಿ. ಇನ್ನು
ವಾಕ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡುವಂತಿದ್ದರೆ ಪಕ್ಷವಾಕ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡಲ್ಪಟ್ಟಾಗ ಪಕ್ಷವಾಕ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ಅರ್ಥ ಕೊಡುವುದಕ್ಕೆ ದ್ವಂದ್ವಾರ್ಥ ಮಧ್ಯಮ ಪದ ದೋಷ ಎಂದು ಹೆಸರು. ದ್ವಂದ್ವಾರ್ಥ ಮಧ್ಯಮ ಪದ ದೋಷ ಎಂದು ಹೆಸರು. ದ್ವಂದ್ವಾರ್ಥ ಮಧ್ಯಮ ಪದ ದೋಷ ಎಂದು ಹೆಸರು. ಹಾಗಾದರೆ ಇಲ್ಲಿ ಒಂದೊಂದು ವಾರದ ಹೆಸರು ನೋಡಿ, ಎರಡನೇದು ಡೆಫಿನೇಷನ್. ದ್ವಂದ್ವಾರ್ಥ ಮಧ್ಯಮ ಪದ ದೋಷ ಎಂದರೆ ಏನು ಡೆಫಿನೇಷನ್ ಬರುತ್ತೆ. ಮೂರನೇದು ಇಲ್ಲಿ ಯಾವ ರೀತಿಯಾಗಿ ಈ ಮಧ್ಯಮ ಪದ ಇಲ್ಲಿ ಎರಡು ರೀತಿಯ ಅರ್ಥವನ್ನ ಕೊಡಲ್ಪಟ್ಟಿದೆ ಈ ಪ್ರಸ್ತುತ ಉದಾಹರಣೆಗಳನ್ನ ನೀವು ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಬೇಕು. ನೋಡಿ, ಎಲ್ಲಾ ಚಳಿಯನ್ನ ಬೆಂಕಿಯಿಂದ ಹೋಗಲಾಡಿಸಬಹುದು. ಇಲ್ಲಿ ಬಳಸಲ್ಪಟ್ಟಂತಹ ಚಳಿ ಅನ್ನುವಂಥದ್ದು ನಮಗೀಗ ವಾತಾವರಣ ಸೀಸನ್ ಯಾವುದು ಕ್ಲೈಮೇಟ್ ಶೀತ ಆಗ್ತಾ ಇದೆ. ಈ ಶೀತವನ್ನ ಚಳಿಯನ್ನ ಬೆಂಕಿ ಕಾಯಿಸಿದ್ರೆ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಇದು ಬಳಸಲ್ಪಟ್ಟಿದೆ ಈ ಮಧ್ಯಮ ಪದ ಅಂತಕ್ಕಂಥದ್ದು. ಇನ್ನು ಎರಡನೇ ಚಳಿ ಅನ್ನುವಂಥ ಪದ ಯಾವ ರೀತಿ ಬಳಸಲ್ಪಟ್ಟಿದೆ? ಎರಡನೇ ವಾಕ್ಯದಲ್ಲಿ ಬಳಸಲ್ಪಟ್ಟಂತ ಈ ಚಳಿ ಎನ್ನುವ ಮಧ್ಯಮ ಪದ ಆತನ ರೋಗವೇ ಚಳಿ. ಅವನು ಬೇಸಿಗೆಯಲ್ಲೂ ಕೂಡ ಚಳಿ ನಡುತ್ತಿರ್ತಾನೆ. ಅಂದ್ರೆ ಅವನು ಬಿಸಿಲಾದರೂ ಕೂಡ ಏನು ಬೇಸಿಗೆಯಲ್ಲೂ ಕೂಡ ಅವನು ಶೀತ ಆಗ್ತಿರ್ತಾವೆ ಕೆಲವರಿಗೆ. ಯಾಕೆಂದ್ರೆ ಆತನ ರೋಗನೇ ಚಳಿ ಅಂತ ಹೇಳ್ಬೇಕು. ಅರ್ಥನೇ ಈ ರೀತಿ ಈ ಮಧ್ಯಮ ಪದ ಏನು ಪ್ರಸ್ತುತ ಉದಾಹರಣೆಯಲ್ಲಿ ಸಾಧ್ಯವಾಕ್ಯದಲ್ಲಿ ಚಳಿ ಎನ್ನುವುದು ಶೀತ ಎಂಬ ಅರ್ಥದಲ್ಲಿಯೂ, ಇನ್ನು ಎರಡನೇ ವಾಕ್ಯದಲ್ಲಿ ಆತನ ರೋಗವೇ ಅಥವಾ ಏನು ಆತನ ಕಾಯಿಲೆ ಅಂದ್ರೆ ಆತನ ರೋಗವೇ ಚಳಿ ಎಂಬ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಅದನ್ನು ಬರೀಬೇಕು. ಯಾಕಂದ್ರೆ ಸಾಧ್ಯವಾಕ್ಯದಲ್ಲಿ ಚಳಿ ಎನ್ನುವ ಮಧ್ಯಮ ಪದ ಸಾಧ್ಯವಾಕ್ಯದಲ್ಲಿ ಚಳಿ ಎನ್ನುವುದು ಆತನಿಗೆ ಶೀತವಾಗಿದೆ. ಆತನಿಗೆ ಶೀತ ಎಂತಲೂ ಚಳಿ ಶೀತ ಎಂತಲೂ ಕಮಾಸ್. ಇನ್ನು ಪಕ್ಷವಾಕ್ಯದಲ್ಲಿ ಚಳಿ ಎನ್ನುವುದು ರೋಗ ಎಂತಲೂ ಬಳಸಲ್ಪಟ್ಟಿದೆ. ಪಕ್ಷವಾಕ್ಯದಲ್ಲಿ ಚಳಿ ಎನ್ನುವುದು ರೋಗ, ಆತನ ರೋಗ ಎಂಬ ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಚಳಿ ಎನ್ನುವುದು ಆತನ ರೋಗ ಎಂದು ಬಳಸಲ್ಪಟ್ಟಿದೆ. ಬಳಸಲ್ಪಟ್ಟಿದೆ
ಆಯ್ತಾ? ಲಾಸ್ಟ್ ಲೈನು ಈ ವಾದ ಏನು ಸಮಂಜಸ ಅಥವಾ ಅಸಮಂಜಸ, ಅದಕ್ಕೆ ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳ್ತೀರಿ? ಈ ವಾದವು ಅಸಮಂಜಸವಾಗಿದೆ, ಫುಲ್ ಸ್ಟಾಪ್. ಯಾಕೆಂದರೆ ಮಧ್ಯಮ ಪದ ಎರಡು ರೀತಿಯಾದ ಅರ್ಥವನ್ನ ಕೊಡಲ್ಪಟ್ಟಿರುವುದರಿಂದ ಇದು ಏನಾಗುತ್ತೆ? ಒಂದನೇ ನಿಯಮದ ಉಲ್ಲಂಘನೆ ಆಗಿರೋದ್ರಿಂದ ಅರ್ಥನೇ ಈ ವಾದವು ಅಸಮಂಜಸವಾಗಿದೆ. ಸರಿ, ಇಲ್ಲಿ ಈ ವಾದವು ಅಸಮಂಜಸವಾಗಿದೆ. ಈ ವಾದವು ಅಸಮಂಜಸವಾಗಿದೆ. ಅಸಮಂಜಸವಾಗಿದೆ ಫುಲ್ ಸ್ಟಾಪ್. ಇಲ್ಲಿಗೆ ಏನಾಯ್ತು? ಒಂದನೇ ನಿಯಮ ಕಂಪ್ಲೀಟ್ ಆಯ್ತು. ನಿಯಮ ಒಂದರಲ್ಲಿ ಯಾವ್ದಾದ್ರು ನಿಯಮ ಒಂದು ಏನು? ಸಾಧ್ಯ ಪದವು ನಿಯಮ ಒಂದು ಏನಿರುತ್ತೆ ನೋಡಿ. ಇಲ್ಲಿ ನಾವು ಈಗಾಗಲೇ ಅಪ್ರತ್ಯಕ್ಷ ಅನುಮಾನದಲ್ಲಿ ಅಥವಾ ವ್ಯವಹಿತ ಅನುಮಾನದಲ್ಲಿ ಮೂರು ಪ್ರಭೇದಗಳು ಅಂತ ಹೇಳಿದ್ವಿ. ಒಂದು ನಿರಪೇಕ್ಷ ವ್ಯವಹಿತ ಅನುಮಾನ, ಎರಡು ಕಾಲ್ಪನಿಕ ವ್ಯವಹಿತ ಅನುಮಾನ, ಮೂರು ವೈಕಲ್ಪಿಕ ವ್ಯವಹಿತ ಅನುಮಾನ. ಅದು ಫಸ್ಟ್ ಒಂದು ಸಬಡಿಯನ್ನು ನಾವು ಹಾಕೊಂಡ್ಬಿಟ್ಟು ಎಕ್ಸ್ಪ್ರೆಷನ್ ಮಾಡಿ ಹೊರಟಿದ್ದೀವಿ. ಯಾವುದು? ನಿರಪೇಕ್ಷ ವ್ಯವಹಿತ ಅನುಮಾನ. ಆ ನಿರಪೇಕ್ಷ ವ್ಯವಹಿತ ಅನುಮಾನವನ್ನ ನಿರಪೇಕ್ಷ ವ್ಯವಹಿತ ಅನುಮಾನದಲ್ಲಿ ನಾವು ನಿಯಮಗಳನ್ನು ನೋಡ್ತೀವಿ. ಆ ನಿಯಮದಲ್ಲಿ ಒಂದನೇ ನಿಯಮದ ಪ್ರಕಾರ ಒಂದನೇ ನಿಯಮ ತ್ರಿವಾಕ್ಯ ಅನುಮಾನವು ಅಥವಾ ವ್ಯವಹಿತ ಅನುಮಾನವು ಮೂರು ಅಂದರೆ ಮೂರೇ ಪದಗಳನ್ನು ಒಳಗೊಂಡಿರಬೇಕು. ಅದು ರೂಲ್, ನಿಯಮ ಒಂದು. ಅರ್ಥನೇ? ಆ ನಿಯಮದ ಉಲ್ಲಂಘನೆ ದೋಷಗಳು, ಅದನ್ನೇ ನಾವು ಹೇಳ್ತೀವಿ. ಏನು? ಸರಣಿಯ ತ್ರಿವಾಕ್ಯ ಅನುಮಾನದ ನಿಯಮಗಳು ಮತ್ತು ದೋಷಗಳು. ನಿಯಮಗಳಿದ್ದಾವೆ, ಉಲ್ಲಂಘನೆ ದೋಷಗಳು ಉಂಟಾಗುತ್ತೆ. ಹಾಗಾದ್ರೆ ಒಂದೇ ನಿಯಮದ ಪ್ರಕಾರ ತ್ರಿವಾಕ್ಯ ಅನುಮಾನವು ಮೂರು ಅಂದರೆ ಮೂರೇ ಪದಗಳನ್ನು ಒಳಗೊಂಡಿರಬೇಕು. ಫುಲ್ ಸ್ಟಾಪ್. ಒಂದು ಸಾಧ್ಯ ಪದ, ಎರಡು ಪಕ್ಷ ಪದ, ಮೂರು ಮಧ್ಯಮ ಪದ. ಹಾಗಾದ ತಕ್ಷಣ ಅಂದರೆ ಅದರಲ್ಲೇ ಕಂಟಿನ್ಯೂಷನ್. ಮೂರು ಪದಗಳಿಗೆ ಬಲವಾಗಿ ನಾಲ್ಕು ಪದಗಳನ್ನು ಒಳಗೊಂಡಿದೆಯಾದರೆ ಉಂಟಾಗುವ ದೋಷಕ್ಕೆ ನಾಲ್ಕು ಪದಗಳ ದೋಷ ಎಂದು ಹೆಸರು. ಅಂಡರ್ಲೈನ್. ಎಕ್ಸಾಮಿನೇಷನ್ ನಾಲ್ಕು ಪದಗಳ ದೋಷ ಅಂತ ನೀವು ಕೇಳ್ತೇನೆ. ಅದಕ್ಕೆ ಸರಿಯಾಗಿ ಬರೀಬೇಕು. ತ್ರಿವಾಕ್ಯ ಅನುಮಾನದ ಒಂದನೇ ನಿಯಮದ ಪ್ರಕಾರ ತ್ರಿವಾಕ್ಯ ಅನುಮಾನವು ಮೂರು ಪದಗಳನ್ನು ಒಳಗೊಂಡಿರಬೇಕು. ಬದಲಾಗಿ ನಾಲ್ಕು ಪದಗಳನ್ನು ಒಳಗೊಂಡಿದೆಯಾದರೆ ಉಂಟಾಗುವ ದೋಷಕ್ಕೆ ನಾಲ್ಕು ಪದಗಳ ದೋಷ ಅಂಡರ್ಲೈನ್ ಎಂದು ಹೆಸರು. ಅದು ಬರೀಬೇಕು. ಆನ್ಸರ್ ಕೇಳ್ತೇನೆ. ನಾಲ್ಕು ಪದಗಳ ದೋಷ ಅಂದರೆ ಏನಂತ ಅದು ಕೆಳಗಡೆ ಉದಾಹರಣೆ ಏನು? ನನ್ನ ಕೈ ಮೇಜನ್ನು ಮುಟ್ಟಿದೆ, ಮೇಜು ನೆಲವನ್ನು ಮುಟ್ಟಿದೆ, ದೇರ್ಫೋರ್ ನನ್ನ ಕೈ ನೆಲದ ಮೇಲಿದೆ. ಈ ರೀತಿಯಾಗಿ ನೀವು ಉದಾಹರಣೆ ಬರೀತೀವಿ. ಅದಾದ್ಮೇಲೆ ಸಬಡಿಗೂ ಒಂದನೇ ನಿಯಮದಲ್ಲಿ ದ್ವಂದ್ವಾರ್ಥ ಪದದೋಷ ಅಂತ ಬರುತ್ತೆ. ದ್ವಂದ್ವಾರ್ಥ ಅಂದ್ರೆ ಏನು? ಎಸ್ಎಸ್ಸಂತೆ ಒಂದು ಪದ ಎರಡು ರೀತಿಯ ಅರ್ಥವನ್ನ ಕೊಡುವಂತಿದ್ದರೆ ದ್ವಂದ್ವಾರ್ಥ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಭೌತಿಕವಾಗಿ ತ್ರಿವಾಕ್ಯ ಅನುಮಾನದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಪದಗಳಂದ್ರೆ ಮೂರು. ಒಂದು ಸಾಧ್ಯ ಪದ, ಎರಡು ಪಕ್ಷ ಪದ, ಮೂರು ಮಧ್ಯಮ ಪದ. ಹಾಗಾದ್ರೆ ಸಾಧ್ಯ ಪದ ಎರಡು ರೀತಿಯ ಅರ್ಥವನ್ನು ಕೊಡುವಂತಿದ್ದರೆ ದ್ವಂದ್ವಾರ್ಥ ಸಾಧ್ಯ ಪದ, ಎರಡನೇದು ಒಂದು. ಎರಡು ಪಕ್ಷ ಪದ ಎರಡು ರೀತಿಯ ಅರ್ಥವನ್ನು ಕೊಡುವುದಕ್ಕೆ ದ್ವಂದ್ವಾರ್ಥ ಪಕ್ಷಪದ ದೋಷ. ಮೂರು ಮಧ್ಯಮ ಪದ ಎರಡು ರೀತಿಯ ಅರ್ಥವನ್ನು ಕೊಡುವುದಕ್ಕೆ ದ್ವಂದ್ವಾರ್ಥ ಮಧ್ಯಮ ಪದ. ಯಾಕಂದ್ರೆ ಒಂದೊಂದನ್ನೇ ನಾವು ಸಬಡಿಗೆ ಹಾಕೊಂಡ್ಬಿಟ್ಟು ಒಂದು ದ್ವಂದ್ವಾರ್ಥ ಸಾಧ್ಯ ಪದ ಸವಿಸ್ತಾರವಾಗಿ ಸಬಡಿಗೆ ಕೊಟ್ಟು ಈಗಾಗಲೇ ಎಕ್ಸ್ಪ್ರೆಷನ್ ಮಾಡಿದ್ವಿ. ಏನೇನದು ಅದೇ ರೀತಿ ದ್ವಂದ್ವಾರ್ಥ ಪಕ್ಷಪದ, ಅದೇ ರೀತಿ ದ್ವಂದ್ವಾರ್ಥ ಮಧ್ಯಮ ಪದ. ಈ ಮೂರನ್ನು ಕೂಡ ಪರೀಕ್ಷೆ ವಿದ್ಯಾರ್ಥಿ ದ್ವಂದ್ವಾರ್ಥ ಸಾಧ್ಯ ಪದ ಬರೆಯುವುದು, ಪಕ್ಷಪದ ದ್ವಂದ್ವಾರ್ಥ ಮಧ್ಯಮ ಪದ ಬರೆಯುವುದು, ಐಡಿಯಾ ಮಾಡಿಸೋದು ಕೂಡ ಉಪಶಯರು. ಈ ರೀತಿ ಇರ್ತ ಉದಾಹರಣೆಗಳು ಬರ್ಕೊಂಡು ಅದನ್ನ ಈ ಪ್ರಕಾರ ಬರೆಯಬೇಕು. ಇಲ್ಲಿಗೆ ನಿಯಮ ಒಂದು ಮುಗಿಯಿತು. ನೆಕ್ಸ್ಟ್ ನಾವು ನಿಯಮ ಎರಡಕ್ಕೆ ಹೋಗ್ತೀವಿ. ಈ ನಿಯಮ ಎರಡನ್ನ ನೆಕ್ಸ್ಟ್ ನಾವು ಎಕ್ಸ್ಪ್ರೆಷನ್ ಮಾಡುವಂಥದ್ದು. ತಿರುವಾಕ್ಯಾನುಮಾನ ಅಥವಾ ವ್ಯವಹಿತ ಅನುಮಾನದ ನಿಯಮಗಳನ್ನು ನಾವು ಕ್ಲಾಸ್ ಮಾಡ್ತಾ ಇದ್ವಿ.
ಯಾವುದು ಅಪ್ರತ್ಯಕ್ಷ ಅನುಮಾನ ಪಾಠದು 5ನೇ ಚಾಪ್ಟರ್. 5ನೇ ಚಾಪ್ಟರ್ಲಿ ಪ್ರತ್ಯಕ್ಷ ಅನುಮಾನ ಈಗಾಗಲೇ ಅದು ಆ ಪಾಠ ಮುಗಿತು. 5ನೇ ಚಾಪ್ಟರ್ಲಿ ಎ ಅಂತಕ್ಕಂಥದ್ದು ಯಾವುದು ಪ್ರತ್ಯಕ್ಷ ಅನುಮಾನ, ಆ ಪಾರ್ಟ್ ಕಂಪ್ಲೀಟ್ ಮಾಡಿ ಈಗ ಅಪ್ರತ್ಯಕ್ಷ ಅನುಮಾನ ಬಿ ಅನ್ನೋದನ್ನು ತಗೊಂಡ್ವಿ. ಅಪ್ರತ್ಯಕ್ಷ ಅನುಮಾನದಲ್ಲಿ 3 ವಿಧಗಳಾಗಿ ವಿಂಗಡಣೆ ಮಾಡಿದ್ವಿ. ಆ 3 ಒಂದು ನಿರಪೇಕ್ಷ, 2 ಕಾಲ್ಪನಿಕ, 3 ವೈಕಲ್ಪಿಕ. ಆ 3ರಲ್ಲಿ ಒಂದನ್ನು ಸಬಡಿಗೆ ಹಾಕಿದ್ವಿ, ನಿರಪೇಕ್ಷ ವ್ಯವಹಿತ ಅನುಮಾನ. ನಿರಪೇಕ್ಷ ವ್ಯವಹಿತ ಅನುಮಾನದಲ್ಲಿ ನಾವು ಕೆಳಗಡೆ ಏನು ಬರುತ್ತೆ, ನಿರಪೇಕ್ಷ ವ್ಯವಹಿತ ಅನುಮಾನದ ನಿಯಮಗಳು ಮತ್ತು ದೋಷಗಳು. ಇಲ್ಲಿ 7 ನಿಯಮಗಳು ಬರ್ತವೆ, ಸುಮಾರು 6 ನಿಯಮಗಳು. ಅಲ್ಲಿ ಒಂದೇ ನಿಯಮ ತೆಗೆದುಕೊಂಡು ಇಲ್ಲಿವರೆಗೂ ಕೂಡ ನಾವು ಎಕ್ಸ್ಪ್ರೆಷನ್ ಮಾಡಿದ್ವಿ. ನೆಕ್ಸ್ಟ್ ನಾವು ನಿಯಮ 2ಕ್ಕೆ ಹೋಗ್ತೀವಿ. ಇದು 5ನೇ ಚಾಪ್ಟರ್ ಕಂಟಿನ್ಯೂಷನ್ ಇರುತ್ತೆ. ಇನ್ನು 3-4 ಕೂಡ ಅದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ನೆಕ್ಸ್ಟ್ ನಾವು ನಿಯಮ 2. ಸರಿ, ಗುಡ್ ಬೈ.